ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 159ನೇ ಕಾರ್ಯಕ್ರಮ. ಸರಿಸುಮಾರು 3.5 ವರ್ಷಗಳಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 30ಕ್ಕೂ ಹೆಚ್ಚು ದೇಶಗಳನ್ನ ನಾವು ತಲುಪಿದ್ದೇವೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಈ ಎಲ್ಲ 158 ಕಾರ್ಯಕ್ರಮಗಳಿಗೂ ಆಗಮಿಸಿದಂತಹ ಎಲ್ಲ ವಿದ್ವಾಂಸರಿಗೂ ಹಾಗೂ ಉಪನ್ಯಾಸಕರಿಗಳಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನ ತಿಳಿಸುತ್ತಾ, ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ 159ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದರೂ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದಳು. ಲಿಂಗಾಯತ ಧರ್ಮದ ಉತ್ಕೃಷ್ಟ ತತ್ವವಾದಂತಹ ಕಾಯಕದ ಮಹತ್ವವನ್ನ ಸಾರುವ ಐದಕ್ಕಿ ಮಾರಯ್ಯನವರ ಈ ವಚನದೊಂದಿಗೆ ಇಂದಿನ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ಸಾರಥ್ಯದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯಿಂದ ಇಂದು ಈ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಇಂದಿನ ಕಾರ್ಯಕ್ರಮಗಳ ವಿವರಗಳನ್ನು ನೋಡೋದಾದ್ರೆ, ಇಂದು ಮುಂಡಗೋಡಿನ ಕುಮಾರಿ ಸಂಜನಾ ಕೊರಗರ್ ಅವರು ವಚನ ಪ್ರಾರ್ಥನೆಯನ್ನ ನಡೆಸಿಕೊಡಲಿದ್ದಾರೆ. ನಂತರ ಸ್ವಾಗತ. ನಂತರ ನಮ್ಮ ಉಪನ್ಯಾಸ ಮಾಲಿಕೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶರಣಶ್ರೀ ಸಂತೋಷ್ ಕುಮಾರ್ ಬಂಡೆ, ಶಿಕ್ಷಕರು, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹಿರೇರೂಗಿ, ವಿಜಯಪುರ ಜಿಲ್ಲೆಯವರು. ಶರಣರ ಕಾಯಕ ದಾಸೋಹ ಚಿಂತನೆಗಳು, ಒಂದು ಅವಲೋಕನ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಲಿದ್ದಾರೆ. ಕೊನೆಗೆ ಎಂದಿನಂತೆ ಈ ಮಾಲಿಕೆಯ ಸಂಯೋಜಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ವಚನ ಪ್ರಾರ್ಥನೆ. ಇವತ್ತಿನ ಈ ಪುಟ್ಟ ಬಾಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಳಗಿಯಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಶಾಸ್ತ್ರೀಯ ಸಂಗೀತದ ಜೊತೆಗೆ ಶೆಹನಾಯಿ ಮತ್ತು ಹಾರ್ಮೋನಿಯಂ ಅನ್ನು ನುಡಿಸುವುದರಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಹುಟ್ಟು ಸಂಗೀತಗಾರ್ತಿಯಾದ ಸಂಜನಾ ಅವರು ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಅವರು ತಮ್ಮ 2.5 ವಯಸ್ಸಿನಿಂದಲೇ ತಾಯಿ ರೇಣುಕಾ ಮತ್ತು ತಂದೆ BM ಭಜಂತ್ರಿ ಅವರಿಂದ ಶಾಸ್ತ್ರೀಯ ಸಂಗೀತವನ್ನ ಕಲಿಯಲು ಪ್ರಾರಂಭಿಸಿದ್ರು. ಪ್ರಸ್ತುತ ವಿಶ್ವನಾಥ್ ಹಿರೇಮಠ್ ಮತ್ತು ಹೇಮಾ ನಾಯಕ್ ಅವರಿಂದ ಸಂಗೀತವನ್ನ ಕಲಿಯುತ್ತಿದ್ದಾರೆ. ಸತತವಾಗಿ 4 ತಾಸು ಸಂಗೀತ ಕಚೇರಿಯನ್ನು ನೀಡುವ ಸಾಮರ್ಥ್ಯ ಇರುವ ಈ ಪುಟ್ಟ ಸಾಧಕಿ ಸಂಜನಾ ಬಿ ಕೊರಗರ್ ಅವರು ವಚನ ಪ್ರಾರ್ಥನೆಯನ್ನ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಆನ್ ಮಾಡ್ರಿ, ಇಲ್ಲ ಲೆಫ್ಟ್ ಆಗಿದ್ದೀರಿ ನೀವು. ಫೋನ್ ಮಾಡಿ ಹೇಳ್ಬೇಕಂತ ಆಗ್ತಾ ಇಲ್ರಿ? ಇನ್ನೊಂದ್ಸರಿ ಜಾಯ್ನ್ ಆಗಿರಿ ಸರ್. ಓಕೆ, ಒಂದ್ 2 ನಿಮಿಷ ಅವ್ರದ್ದು ಲೆಫ್ಟ್ ಆಗಿದ್ದಾರೆ. ಒಂದ್ 2 ನಿಮಿಷ. ಸ್ವಾಗತ ಅಂತ ಹೇಳ್ಬಿಟ್ಲೆ? ಹೇಳ್ಬಿಡ್ರಿ. ಶರಣರ ಬರವಣಿಗೆ ಪ್ರಾಣ ಜೀವಾಳ ಎಂಬ ಬಸವಣ್ಣನವರ ನುಡಿಯಂತೆ ನಮ್ಮ ವೇದಿಕೆಗೆ ಆಗಮಿಸಿದ ಎಲ್ಲ ವೀಕ್ಷಕರಿಗೆ ನಮ್ಮ ವೇದಿಕೆಯ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ವಚನ ಪ್ರಾರ್ಥನೆಯನ್ನ ಮಾಡಿಕೊಡುತ್ತಿರುವ ಕುಮಾರಿ ಸಂಜನಾ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ವಿಶೇಷ ಅತಿಥಿಯಾಗಿ ಆಗಮಿಸಿ ಉಪನ್ಯಾಸವನ್ನ ನೀಡುತ್ತಿರುವ ಸಂತೋಷ್ ಕುಮಾರ್ ಬಂಡೆ ಅವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯವಾದ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಶರಣ ಸಮರ್ಪಣೆಯನ್ನ ನಡೆಸಿಕೊಡುತ್ತಿರುವಂತಹ ಈ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಮತ್ತು ಸಹ ಸಂಯೋಜಕರಾದಂತಹ
ಡಾಕ್ಟರ್ ಸರ್ವಮಂಗಲ ಸಕ್ರಿ ಮತ್ತು ಡಾಕ್ಟರ್ ಪುಷ್ಪಾವತಿ ಶಿಲೋಡಿ ಮಠ್ ಅವರಿಗೂ ಕೂಡ ಆಧಾರದ ಆತ್ಮೀಯ ಸ್ವಾಗತ. ಹಾಗೆಯೇ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀ ಶಂಭು ಹಿರೇಮಠ್ ಸರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಜಾಯಿನ್ ಆದ್ರೇನ್ರಿ? ಜಾಯಿನ್ ಆಗತ್ತಲ್ರಿ. ಇನ್ನು ಜಾಯಿನ್ ಆಗಿಲ್ರಿ ಅವರು. ನೆಟ್ವರ್ಕ್ ಪ್ರಾಬ್ಲಮ್ ಅನ್ನತ್ತಿದ್ರು ಅವರು. ಯಾವ್ದು ನೆಟ್ವರ್ಕ್ ಪ್ರಾಬ್ಲಮ್ ಐತ್ರಿ ಬಂತು. ಹೇಳಮ್ಮ ಪುಟ, ವಚನ ಪ್ರಾರ್ಥನೆ ನಿಂದ ಈಗ. ಕೇಳಿಸ್ತಾ ಇಲ್ಲ ಸರ್.
ವಿಡಿಯೋ ಆಫ್ ಮಾಡಿ ಸೌಂಡ್ ಬರುತ್ತೆ. ನಾನೇ ಮಾಡ್ತೀನಿ ತಡ್ರಿ. ಹೌದು ಸರ್. ಹಾ ಮಾಡಿ, ಈಗ ಹೇಳಿ. ಓಕೆ. ಈಗ ದೊಡ್ಡ ಮುಂದಕ್ಕೆ ಮುಖ ಮಾಡಿ. Baju jaganya Mahadeva Mahadeva Mahadeva
ಗಜೇಂದ್ರ ಸರ್ ಮುಗಿತಾ? ಸ್ವಲ್ಪ ಬಹಳ ಕಡಿಮೆ ವಾಯ್ಸ್ ಬರ್ತಾ ಇತ್ತು. ಹಲೋ ಸರ್. ಹಾ ಆಯ್ತು ಅನ್ಸುತ್ತೆ. ಹೌದು ಸರ್, ಇದೆ ಸರ್, ಸ್ಟಾರ್ಟ್ ಮಾಡಿದಾಳೆ ಸರ್. ಅದ ಕೇಳಿಸ್ತಾ ಇಲ್ಲ, ಅದಕ್ಕೆ ನಾನು ಇದ್ ಮಾಡಿದೆ. ಹೌದನ್ ಸರ್? ಹಾ ಹಾ ಸ್ವಲ್ಪ ದೊಡ್ಡ ಒಂದ್ ನಿಮಿಷ ಸರ್. ಹಾ. ಮೈಕ್ ಸ್ಟಾರ್ಟ್. ಹಾ ಹಾ ಕೇಳಿಸಲ್ಲ ಸರ್? ವಾಯ್ಸ್ ಬಹಳ ಕಡಿಮೆ ಇದೆ. ಹೌದಾ ಸರ್? ಒಂದ್ ಕೆಲಸ ಮಾಡ್ರಿ, ಇವು 3 ಹಾಡನ್ನ ನೀವು ರೆಕಾರ್ಡ್ ಮಾಡಿ ನನ್ಗೆ ಕಳಿಸ್ರಿ, ನಾನು ಇದ್ರಲ್ಲಿ ಸೇರಿಸ್ತೀನಿ. ಅಡ್ಡಿಲ್ಲ ಸರ್, ಕಳಿಸ್ತೇನೆ ಸರ್. ಓಕೆ ಸರ್, ಕಾರ್ಯಕ್ರಮ ಮುಂದುವರ್ಸೋಣ ಸರ್. ಹಾ, ಮುಂದುವರ್ಸಿ ಸರ್. ಓಕೆ ಓಕೆ. ಅನುಪಮ್ ಪಟೇಲ್ ಅವರೇ, ಕ್ಯಾನ್ ಕಂಟಿನ್ಯೂ ಪ್ಲೀಸ್. ಹಾ ಸರ್. ಈಗ ನಾವೆಲ್ಲ ಕಾಯುತ್ತಿರುವಂತಹ ಉಪನ್ಯಾಸದ ಸಮಯ. ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ಲಿಂಗ ಜಂಗಮರ ಪ್ರಸಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಿದರೆ ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು. ಕೆಲಸಕ್ಕೆ ಕಾಯಕ ಮತ್ತು ದಾನಕ್ಕೆ ದಾಸೋಹ ಎಂಬ ಸ್ಪರ್ಶವನ್ನು ನೀಡಿದಂತಹ ಶರಣರು ಸದೃಢ ಸ್ವಾವಲಂಬಿ ಸಮಾಜದ ನಿರ್ಮಾತೃಗಳು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಎಂಬ ಪರಿಕಲ್ಪನೆಯನ್ನು ನೀಡಿದಂತಹ ಬಸವಣ್ಣನವರು ಕಾಯಕ ದಾಸೋಹದ ಮಹತ್ವವನ್ನ ಇಡೀ ವಿಶ್ವಕ್ಕೆ ಸಾರಿದರು. ಇಂದು ಇದೇ ವಿಷಯವಾಗಿ ಉಪನ್ಯಾಸ ನೀಡಲು ಆಗಮಿಸಿದ್ದಾರೆ ಶರಣ ಶ್ರೀ ಸಂತೋಷ್ ಕುಮಾರ್ ಬಂಡೆ ಅವರು. ಉಪನ್ಯಾಸಕ್ಕೂ ಮೊದಲು ಅವರ ಒಂದು ಪರಿಚಯವನ್ನ ನೋಡೋಣ. ಸಂತೋಷ್ ಕುಮಾರ್ ಬಂಡೆ ಅವರು ಮೂಲತಃ ವಿಜಾಪುರ ಜಿಲ್ಲೆಯ ನಾಗಠಾಣದವರು. ಅವರು MA BEd ಮುಗಿಸಿ ಈಗ ಇಂಡಿ ತಾಲೂಕಿನ ಹಿರೇರೂಗಿಯಲ್ಲಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಮಿತಿ ನಾಗಠಾಣ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ, ಭಾರತೀಯ ಶಿಕ್ಷಣ ಮಂಡಳ ವಿಜಯಪುರ ಜಿಲ್ಲಾ ಘಟಕದ ಸಹ ಕಾರ್ಯದರ್ಶಿಯಾಗಿ, ವಿಜಯಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿ, ಭಾರತ್ ಯುವ ವೇದಿಕೆ ಚಾರಿಟೇಬಲ್ ಫೌಂಡೇಶನ್ನ ಶರಣ ಸಾಹಿತ್ಯ ಪರಿಷತ್ ಯುವ ಘಟಕ ವಿಜಯಪುರದ ಗೌರವ ಸಲಹೆಗಾರರಾಗಿ,
ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಮಿತಿ ನಾಗಠಾಣದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಅವರ ಹವ್ಯಾಸಗಳು ದೇಶ ವಿದೇಶಗಳ ಪ್ರಾಚೀನ ಮತ್ತು ಪ್ರಸ್ತುತ ಕಾಲದ ನಾಣ್ಯ ಮತ್ತು ನೋಟುಗಳ ಸಂಗ್ರಹ ಮತ್ತು ಅಪರೂಪದ ಅಂಚೆ ಚೀಟಿಗಳ ಸಂಗ್ರಹ. ಬಂಗಾರದ ಬಣ್ಣದ 5 ರೂಪಾಯಿ ನಾಣ್ಯಗಳ ಸಂಗ್ರಹದಲ್ಲಿ ನ್ಯಾಷನಲ್ ರೆಕಾರ್ಡ್ ಅನ್ನ ಮಾಡಿದ್ದಾರೆ. ಶ್ರೀ ಸಂತೋಷ್ ಕುಮಾರ್ ಬಂಡೆಯವರ ಸಾಧನೆಗಳನ್ನು ಗುರುತಿಸಿ ರಾಜ್ಯ ಮಟ್ಟದ ಬಹುಮುಖ ಪ್ರತಿಭೆ ಪ್ರಶಸ್ತಿ, ಗುರುಭೂಷಣ ರಾಜ್ಯ ಪ್ರಶಸ್ತಿ, ಜ್ಯೋತಿಬಾ ಫುಲೆ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ, ಅಭಿನವ ಶ್ರೀ ಪ್ರಶಸ್ತಿ, ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಭಾವೈಕ್ಯತಾ ರಾಜ್ಯ ಪ್ರಶಸ್ತಿ ಮತ್ತು ಹಲವಾರು ಕಡೆಗಳಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಗಳಿಸಿಕೊಂಡಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆಯ ಸಂತೋಷ್ ಕುಮಾರ್ ಬಂಡೆ ಅವರ ಉಪನ್ಯಾಸ ಈಗ ಅವರನ್ನು ವೇದಿಕೆಗೆ ಗೌರವದಿಂದ ಆಹ್ವಾನಿಸುತ್ತಿದ್ದೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆತ್ಮೀಯ ಶರಣ ಬಂಧುಗಳೇ, ತುಮಕೂರಿನ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಹಾಗೂ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ಈ ದಿನ ಈ ಶುಭ ಸಂಜೆಯ ಸಮಯದಲ್ಲಿ 159ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ಶರಣರ ಕಾಯಕ ದಾಸೋಹ ಚಿಂತನೆಗಳು ಒಂದು ಅವಲೋಕನ ಕುರಿತಾಗಿ ನಡೆಯುವಂತಹ ಈ ಒಂದು ಅಂತರ್ಜಾಲ ಆಧಾರಿತ ಉಪನ್ಯಾಸ ಮಾಲಿಕೆಯಲ್ಲಿ ಇದೀಗ ತಾನೇ ಪ್ರಾರ್ಥನೆ ಗೀತೆಯನ್ನ ಹಾಡಿರ್ತಕ್ಕಂಥ ಕುಮಾರಿ ಸಂಜನಾ ಕೊರಗರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಸ್ವಾಗತ ಹಾಗೂ ಅತಿಥಿಗಳ ಪರಿಚಯವನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡುತ್ತಿರುವಂತಹ ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ರವರೇ ಹಾಗೂ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಶರಣು ಸಮರ್ಪಣೆಯನ್ನ ಸಲ್ಲಿಸಲಿರುವ ತುಮಕೂರಿನ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಅವರಲ್ಲಿಯೂ ಹಾಗೂ ಸಂಚಾಲಕರಾಗಿರ್ತಕ್ಕಂಥ ರಾಯಚೂರಿನ ಡಾಕ್ಟರ್ ಸರ್ವಮಂಗಳ ಸಕ್ರಿಯವರಲ್ಲಿಯೂ ಹಾವೇರಿಯ ಡಾಕ್ಟರ್ ಪುಷ್ಪಾವತಿ ಶಲವಡಿ ಮಠ ಅವರಲ್ಲಿಯೂ ಹಾಗೂ ಎಲ್ಲ ಪ್ರೇಕ್ಷಕ ಬಂಧುಗಳಲ್ಲಿಯೂ ನಾನು ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ, ಬಂಧುಗಳೇ, ಇವತ್ತಿನ ಅಂತರ್ಜಾಲ ಆಧಾರಿತ ಒಂದು ಉಪನ್ಯಾಸ ಮಾಲಿಕೆಯ ವಿಷಯ ಶರಣರ ಕಾಯಕ ದಾಸೋಹ ಚಿಂತನೆಗಳು ಒಂದು ಅವಲೋಕನ. ಸಾಮಾನ್ಯವಾಗಿ ಈ ಮನುಷ್ಯನ ಒಂದು ದೈಹಿಕ ಶ್ರಮ ಅಥವಾ ದುಡಿಮೆ ಅಂತ ನಾವೇನ್ ಕರಿತೀವಿ, ಅದಕ್ಕೆ ಶರಣರು ಕಾಯಕ ಅನ್ನುವಂತ ಒಂದು ಹೆಸರನ್ನು ಕೊಟ್ಟರು. ಈ ಕಾಯಕ ಅಂತಕ್ಕಂಥ 3 ಅಕ್ಷರದ ಈ ಪದವೇ, ಈ ಪರಿಕಲ್ಪನೆ ಜಗತ್ತಿಗೆ ಶರಣರು ಕೊಡಮಾಡಿರ್ತಕ್ಕಂಥ ಬಹು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಅಂತ ನಾವಿಲ್ಲಿ ಭಾವಿಸಬಹುದು. ಈ ಕಾಯಕ ತತ್ವಕ್ಕೆ ಅವರು ಸತ್ಯ ಹಾಗೂ ಶುದ್ಧವಾಗಿರ್ತಕ್ಕಂಥ ಮೌಲ್ಯಗಳನ್ನ ಸೇರಿಸಿ ಅದಕ್ಕೊಂದು ಆಧ್ಯಾತ್ಮಿಕ ಸ್ಪರ್ಶವನ್ನ ಕೊಟ್ಟು ಒಂದು ಪಾವಿತ್ರ್ಯದ ಭಾವನೆಯನ್ನ ತುಂಬಿಕೊಟ್ರು. ಬಹುಶಃ ನಮಗೆ ಗೊತ್ತಿರುವ ಹಾಗೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಾಯಕಗಳು ಕೂಡ ಸಮಾನ. ಈ ಕಾಯಕ ಅಂತಕ್ಕಂಥ ವಿಷಯದಲ್ಲಿ ಮೇಲು ಕೀಳು ಎಂಬ ಭಾವನೆಗೆ ಅವಕಾಶವೇ ಇಲ್ಲ ಅಂತ ಹೇಳಿ ಶರಣರು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಜೊತೆಗೆ ಈ ಕಾಯಕ ತತ್ವವನ್ನ ಪರಿಚಯ ಮಾಡಿ ಕೊಡೋದ್ರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಜಾತಿ ನಿರ್ಮೂಲನೆಯನ್ನ ಮಾಡಿ ಮೇಲು ಕೀಳು ಎಂಬ ಭಾವನೆಯನ್ನ ದೂರ ಮಾಡ್ಲಿಕ್ಕೆ ನಮ್ಮೆಲ್ಲ ಶರಣರು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಹೀಗೆ ಈ ವ್ಯಕ್ತಿ ಹಾಗೂ ಸಮಾಜಗಳ ನಡುವಿನ ನೆಮ್ಮದಿ, ಸಮಾನತೆ, ಶ್ರಮ ಗೌರವ, ಈ ಪಾರಮಾರ್ಥಿಕ ಸಾಧನೆಯವರೆಗೆ ಈ ಕಾಯಕದ ಪರಿಕಲ್ಪನೆಯನ್ನ ವಿಕಾಸಗೊಳಿಸುತ್ತಾ ನಮ್ಮ ಶರಣರು ಬಂದಿದ್ದರು. ಹಾಗಾಗಿ ಕಾಯಕವೇ ಕೈಲಾಸ ಎಂಬ ಮಂತ್ರವನ್ನು ಕೂಡ ಅವರು ಬೋಧಿಸಿಕೊಟ್ಟರು. ಹಾಗಾದ್ರೆ ಈ ಸಂಪತ್ತಿನ ಗಳಿಕೆ ನಮಗೆಲ್ರಿಗೂ ಅನಿವಾರ್ಯ. ಆದ್ರೆ ಆ ಸಂಪತ್ತಿನ ಗಳಿಕೆ ಹೇಗಿರಬೇಕು ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚಿಗೆ ಸಂಗ್ರಹಿಸುವುದು ಅನಗತ್ಯ ಎಂಬ ಭಾವ 12ನೇ ಶತಮಾನದ ಶರಣರದಾಗಿತ್ತು. ಕಾಯಕದ ಮುಂದೆ ಗುರುಲಿಂಗ ಜಂಗಮದ ಗೌನವನ್ನು ಕೂಡ ಶರಣರು ಸಾರಿ ಹೇಳಿದರು. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಅನ್ನುವಂತ ಒಂದು ವಚನದಲ್ಲಿ ನಾವು ಶ್ರಮ ಗೌರವಕ್ಕೆ ಈ ಎಲ್ಲ ಶರಣರು ಕೊಟ್ಟಿರ್ತಕ್ಕಂಥ ಸ್ಥಾನ, ಮಾನ, ಗೌರವ, ಮಹತ್ವವನ್ನ ನಾವು ತಿಳಿಯಬಹುದು. ನಮ್ಮ ಜನಪದದ ಒಂದು ಸೊಗಡಿನಲ್ಲಿಯೂ ಸಹಿತ ಈ ದುಡಿಮೆ, ಈ ಶ್ರಮ, ಇದಕ್ಕೆ ಅಪಾರವಾಗಿರ್ತಕ್ಕಂಥ ಗೌರವ ಇರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಕುಳಿತು ಉಂಡರೆ ಕುಡಿಕೆ ಹೊನ್ನವು ಕೂಡ ಸಾಲದು ಎನ್ನುವ ಮಾತು ಈ ದುಡಿಮೆ ಬಗೆಗಿರ್ತಕ್ಕಂಥ ಒಂದು ಜನಪದರ ಭಾವನೆಯನ್ನ ಹೇಳಿಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಈ 12ನೇ ಶತಮಾನದ ಎಲ್ಲ ಶರಣರು ಈ ಶ್ರಮಕ್ಕೆ,
ಈ ದುಡಿಮೆಗೆ ಧಾರ್ಮಿಕ, ಸಾಮಾಜಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಭಾವನೆಯ ಸ್ಪರ್ಶವನ್ನ ತುಂಬಿ ನಮಗೆ ಕೊಡಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಕಾಯಕ ತತ್ವದ ಸ್ವರೂಪವನ್ನು ನಾವು ಗಮನಿಸಿದೆ ಆದ್ರೆ, ಬಹಳ ಸೂಕ್ಷ್ಮವಾಗಿ ಆ ಕಾಯಕ ತತ್ವದ ಸ್ವರೂಪವನ್ನು ನಾವು ಗಮನಿಸಿದೆ ಆದ್ರೆ, ಅದು ಅಂದಿನ ಶರಣರ ಕಾಯಕದಿಂದ ಬರ್ತಕ್ಕಂಥ ಉತ್ಪನ್ನವನ್ನ ಬಹಳ ಮುಖ್ಯವಾಗಿ ಅವಲಂಬಿಸಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ನಾಳೆಗಾಗಿ ಉಳಿಯುವ ಗಳಿಕೆಯನ್ನ ಕೂಡಿ ಹಾಕ್ಲಿಕ್ಕೆ ಬಹುತೇಕ ಶರಣರು ಹೊಂದಿರತಕ್ಕಂಥ ಕಾಯಕಗಳಿಂದ ಸಾಧ್ಯವಿರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದ್ರೆ ದುಡಿಮೆಯಿಂದ ಬರ್ತಕ್ಕಂಥ ಪ್ರತಿಫಲದಲ್ಲಿಯೇ ಮನಸ್ಸು ನೆಮ್ಮದಿಯಾಗಿರ್ಲಿಕ್ಕೂ ಸಾಧ್ಯ. ಅತಿ ಆಸೆ ತನಗೆ ಅವಶ್ಯಕತೆವಾಗಿರೋಕ್ಕಿಂತ ಹೆಚ್ಚಿನ ಒಂದು ಸಂಗ್ರಹ ಯಾವತ್ತಿಗೂ ಕೂಡ ಮಾಡಬಾರದು ಅಂತಕ್ಕಂಥದ್ದು ಶರಣರ ವಿಚಾರವಾಗಿತ್ತು. ಈ ಮಾತಿಗೆ ಶೂನ್ಯ ಸಂಪಾದನೆಯ ಐದಕ್ಕೆ ಮಾರಯ್ಯ ಒಂದು ಪ್ರಸಂಗದಲ್ಲಿ ಲಕ್ಕಮ್ಮ ಆಡುವತಕ್ಕ ಒಂದು ಮಾತು ಬಹಳ ಮುಖ್ಯ ಅನಿಸುತ್ತೆ. ಆಶೆ ಎಂಬುದು ಅರಸಿಗಲ್ಲದೆ ಶಿವ ಭಕ್ತರಿಗುಂಟೆಯ, ಈಸಕ್ಕೆ ಆಸೆ ನಿಮಗೇಕೆ ಎಂಬ ಮಾತುಗಳು ಅಗತ್ಯಕ್ಕಿಂತ ಹೆಚ್ಚಿನ ಸಂಗ್ರಹವನ್ನ ನಿರಾಕರಿಸ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಈ ಸತ್ಯ ಶುದ್ಧ ಕಾಯಕದಿಂದ ಬಂದುದನ್ನ ತನಗಾಗಿ, ತನ್ನ ಹೆಂಡಿರು ಮಕ್ಕಳಿಗಾಗಿ ಯಾವತ್ತಿಗೂ ಕೂಡ ಸಂಗ್ರಹ ಮಾಡದೆ, ಇಂದಿಗೆ ನಾಳೆಗೆ ಎಂದು ಇಟ್ಟುಕೊಳ್ಳದೆ, ಅಂದಂದಿನ ಕಾಯಕದಿಂದ ಬಂದುದರಲ್ಲಿಯೇ ತಮಗೆ ಬೇಕಾದಷ್ಟನ್ನು ಉಪಯೋಗ ಮಾಡಿಕೊಂಡು ಉಳಿದುದನ್ನ ಎಲ್ಲವನ್ನು ಕೂಡ ಸಮಾಜಕ್ಕೆ ತಿರುಗಿಸಿ ಬಿಡಬೇಕೆಂಬ ಭಾವನೆ ಈ ಶರಣರದಾಗಿತ್ತು. ಏನು ಅದ್ಭುತ ಒಂದು ಭಾವನೆ, ಒಂದು ವಿಚಾರ ಆ 12ನೇ ಶತಮಾನದ ಶರಣರಲ್ಲಿ ಇತ್ತು ಅನ್ನುವುದನ್ನ ನಾವಿಲ್ಲಿ ಗಮನಿಸಬಹುದು. ಈ ವಿಚಾರದ ಫಲವಾಗಿಯೇ ಕಾಯಕದ ಇನ್ನೊಂದು ಮಗ್ಗುಲಾಗಿ ದಾಸೋಹ ತತ್ವ ಕೂಡ ಹುಟ್ಟಿಕೊಂಡಿರುವುದನ್ನ ನಾವು ಗಮನಿಸ್ತೇವೆ. ಹೀಗೆ ಕೊಡುವಲ್ಲಿ ತಾನು ಕೊಟ್ಟೆ ಅವರು ಪಡೆದರು ಎಂಬ ಭಾವ ಖಂಡಿತ ಇರಲಾಗದು. ಮಮಕಾರ, ಶಿವಾರ್ಪಣ ಭಾವಗಳು ಇಲ್ಲಿ ಬಹಳ ಮುಖ್ಯ ಅನಿಸುತ್ತವೆ. ಇದು ಶರಣರು ಹೊಂದಿರತಕ್ಕಂಥ ದಾಸೋಹ ಪರಿಕಲ್ಪನೆಯ ಒಂದು ಸ್ವರೂಪ ಅಂತ ನಾವಿಲ್ಲಿ ತಿಳ್ಕೋಬಹುದು. ಹಾಗಾದ್ರೆ ಈ ಶರಣರ ಒಂದು ಸಾಮಾಜಿಕ ಸಿದ್ಧಾಂತಗಳೇನಿದೆ, ಈ ಸಿದ್ಧಾಂತಗಳಲ್ಲಿ ಕಾಯಕ ಮತ್ತು ದಾಸೋಹ ಇವೆರಡು ಬಹಳ ಮಹತ್ವದ ಒಂದು ಮೌಲ್ಯ ಅಂತ ನಾವು ಗುರುತಿಸಿದ್ದೇವೆ. ಕಾಯಕ ಮತ್ತು ದಾಸೋಹ ಒಂದೇ ನಾಣ್ಯದ ಎರಡು ಮುಖಗಳಂತೆ ಒಂದಕ್ಕೊಂದು ಪೂರಕವಾಗಿ ಇಡೀ ಸಮಾಜದಲ್ಲಿ ತನ್ನ ಕಾರ್ಯವನ್ನ, ಇಡೀ ಜಗತ್ತಿನಲ್ಲಿ ತನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು 12ನೇ ಶತಮಾನದಿಂದಲೂ ಸಹಿತ ಗಮನಿಸಿದ್ದೇವೆ. ಕಾಯಕಕ್ಕೆ ಅನೇಕ ನಿಯಮಗಳಿವೆ, ಹಾಗೆ ದಾಸೋಹಕ್ಕೂ ಕೂಡ ನಿಯಮಗಳಿವೆ. ನಾವು ಮೋಸ ಮಾಡಿ, ಕಳುವು ಮಾಡಿ, ಇನ್ನು ಬೇರೆ ಬೇರೆ ಯಾವುದೋ ಮಾರ್ಗಗಳಿಂದ ತಂದ ಹಣವನ್ನ ದಾಸೋಹಕ್ಕೆ ಯಾವತ್ತಿಗೂ ಕೂಡ ಸ್ವೀಕರಿಸುವುದಿಲ್ಲ ಅಂತಕ್ಕಂಥದ್ದು. ಶ್ರಮಪಟ್ಟು ದುಡಿಬೇಕು, ಸದಾಚಾರದಿಂದ ಗಳಿಸಬೇಕು, ಅಹಂಕಾರವನ್ನ ತೊರೆದು ಸಮರ್ಪಣಾ ಭಾವದಿಂದ ಅರ್ಪಿಸಿದಾಗ ಮಾತ್ರ ಅಂತಹ ಧನ ದಾಸೋಹಕ್ಕೆ ವಿನಿಯೋಗ ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ದಾಸೋಹ ಅಂತಂದ್ರೆ ಕೇವಲ ಅನ್ನ ದಾಸೋಹ ಮಾತ್ರ ಅಲ್ಲ. ನಿಜಕ್ಕೂ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದಾಸೋಹಗಳ ಪರಿಚಯವನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಭಕ್ತ ಶ್ರೇಷ್ಠನಾಗಿರ್ತಕ್ಕಂಥವನು ಭಕ್ತಿ ದಾಸೋಹ ಮಾಡಬಹುದು, ಯುಕ್ತನಾದವನು ಯುಕ್ತಿ ದಾಸೋಹ ಮಾಡಬಹುದು, ಐಕ್ಯ ಸ್ಥಳವ ಸಾಧಿಸಿದವನು ಮಮಕಾರ ದಾಸೋಹ ಮಾಡಬಹುದು. ಹೀಗೆ ಎಲ್ಲ ವಿಷಯದಲ್ಲಿ ಸಹಿತ ದಾಸೋಹ ಇದೆ ಅಂತಕ್ಕಂಥದ್ದನ್ನ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ತಿಳಿಸಿಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಹಾಗಾದ್ರೆ ಆ ದಾಸೋಹದಲ್ಲಿ ಮುಖ್ಯವಾಗಿ ತ್ರಿವಿಧ ದಾಸೋಹನ ಬಹಳ ಶರಣರು ಬಹಳ ಬಹಳ ಒಂದು ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥ ಒಂದು ಸಿದ್ಧಾಂತ ಅದು. ಹಾಗಾದ್ರೆ ತ್ರಿವಿಧ ದಾಸೋಹ ಅಂದ್ರೆ ಏನು? ತನು ಮನ ಧನಗಳನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬೇಕೆಂಬುದೇ ಶರಣರ ತ್ರಿವಿಧ ದಾಸೋಹದ ಸಿದ್ಧಾಂತ ಅಂತ ನಾವು ಮನಗಾಣಿದ್ದೇವೆ. ತನು ಮನ ಧನಗಳನ್ನ ಕ್ರಮವಾಗಿ ನಾವು ಯಾರ್ಯಾರಿಗೆ ಅರ್ಪಿಸ್ಬೇಕು? ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಬೇಕೆಂಬುದೇ ಇದರ ಒಂದು ಮುಖ್ಯ ಹಂತ ಅಂತ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ 12ನೇ ಶತಮಾನದಲ್ಲಿರ್ತಕ್ಕಂಥ ಎಲ್ಲ ಶರಣರು ಈ ದಾಸೋಹ ತತ್ವ ಏನಿದೆ, ಈ ದಾಸೋಹ ತತ್ವದ ಮೂಲಕ ಒಬ್ಬ ಮನುಷ್ಯನ ಬದುಕಿನ ಗೂಢಾರ್ಥವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಅಂತ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ. ಗುರು ಲಿಂಗ ಜಂಗಮಕ್ಕೆ ತನು ಮನ ಧನ ಸಮರ್ಪಿಸುವುದೆಂದರೆ ಅನೇಕ ರೀತಿಯಾದಂತಹ ಅರ್ಥಗಳನ್ನ ನಾವು ಮಾಡಿಕೊಳ್ಳಬಹುದು. ಅರಿವೇ ಗುರುವಾಗುವುದು, ಆಚಾರವೇ ಲಿಂಗವಾಗುವುದು, ಅನುಭಾವವೇ ಜಂಗಮವಾಗುವುದು, ಇವೆಲ್ಲವೂ ಕೂಡ ನಿಜವಾದ ದಾಸೋಹ ಅಂತಕ್ಕಂಥ ಒಂದು ಭಾವ ಅರ್ಥ ನಮಗೆ ಕಾಣುತ್ತದೆ. ಅಂಗದ ಲಿಂಗವೇ ಮನದ ಲಿಂಗ, ಮನದ ಲಿಂಗವೇ ಭಾವದ ಲಿಂಗ, ಭಾವದ ಲಿಂಗವೇ ಜಂಗಮ ದಾಸೋಹ ಎಂದು ಹೇಳಿರುವ ಅಲ್ಲಮ ಪ್ರಭುಗಳ ಈ ವಚನದಲ್ಲಿ ದಾಸೋಹದ ನಿಜವಾದ ಅರ್ಥ ನಮಗೆ ಕಾಣಿಸುತ್ತೆ. ಹಾಗಾದ್ರೆ ದಾಸೋಹ ಎಂಬುದು ನಿರಂತರ ಸತ್ಯವಾಗಿರ್ತಕ್ಕಂಥದ್ದು.
ಇಲ್ಲಿ ಕೇವಲ ಕೊಡುವುದು ಮತ್ತು ಪಡೆಯುವುದು ಮುಖ್ಯವಾಗುವುದಿಲ್ಲ, ತಿಳಿಯುವುದು ಹಾಗೂ ಹೊಳೆಯುವುದು ಬಹಳ ಮುಖ್ಯವಾಗಿರುತ್ತೆ. ಬದುಕಿನ ಅರ್ಥ ತಿಳಿಯುವುದು, ಬದುಕಿನ ರೀತಿ ನೀತಿಯನ್ನ ಹೊಳೆಯುವುದು, ಇದು ಬಹಳ ಮುಖ್ಯವಾಗಿರುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅಂಗದಲ್ಲಿ ಅಳವಟ್ಟಿರುವ ಆಚಾರವನ್ನೇ ಲಿಂಗವೆಂದರಿತಾಗ ಒಳಗಡೆ ಬೆಳಗುತ್ತಿರುವ ಅನುಭವವೇ ಜಂಗಮವಾಗುತ್ತದೆ. ಇಂತಹ ಅರಿವಿನ ಅಗಾಧತೆಯೇ ನಿಜವಾದ ತ್ರಿವಿಧ ದಾಸೋಹ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಬಂಧುಗಳೇ, ನಾವು ವೈರಿಗಳನ್ನು ಕೂಡ ಗೆಲ್ಲಬಹುದು, ಸಾಮ್ರಾಜ್ಯವನ್ನು ಗೆಲ್ಲಬಹುದು, ಆದ್ರೆ ಈ ತನು ಮನ ಧನಗಳನ್ನು ಗೆಲ್ಲುವುದು ಸುಲಭ ಅಲ್ಲವೇ ಅಲ್ಲ ಅಂತ ಹೇಳಿ. ಹಾಗಾದ್ರೆ ಈ ತನು ಮನ ಧನಗಳನ್ನು ಗೆದ್ದವರು ಯಾರು ಅಂತಂದ್ರೆ ಬಸವಣ್ಣನವರು ಮಾತ್ರ. ಅವರಿಗೆ ನನ್ನ ನಮೋ ನಮೋ ಅಂತೇಳಿ ಸ್ವತಃ ಅಲ್ಲಮ ಪ್ರಭುಗಳು ಹೇಳಿರೋದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಹಾಗಾದ್ರೆ ದಾಸೋಹ ಮಾಡ್ಲಿಕ್ಕೆ ನಮಗೆ ಧನವೇ ಬೇಕೆಂದೇನೂ ಇಲ್ಲ, ಹಣವೇ ಬೇಕು ಅಂತ ಏನಿಲ್ಲ. ಅದರ ಬದಲಾಗಿ ನಾವು ಸಮರ್ಪಣಾ ಭಾವದಿಂದ ತನುವನ್ನು ದಾಸೋಹಕ್ಕೆ ಸವಿಸುವುದು ಕೂಡ ನಿಜವಾದ ದಾಸೋಹ ಆಗುತ್ತೆ. ಅದೇ ರೀತಿ ಮನವನ್ನು ಲಿಂಗ ಧ್ಯಾನದಲ್ಲಿ, ಧನವನ್ನು ಜಂಗಮದಲ್ಲಿ ಸವಿಸುವುದು ಕೂಡ ನಿಜವಾಗ ದಾಸೋಹ ಅನಿಸಿಕೊಳ್ಳುತ್ತದೆ ಅನ್ನುವುದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ನಾವು ದಾಸೋಹಕ್ಕೆ ಏನೆಲ್ಲ ಕೊಡ್ತಾ ಇರ್ತೀವಿ, ಆ ಕೊಡುವಂತ ಸಂದರ್ಭದಲ್ಲಿ, ಆ ನೀಡುವಂತ ಸಂದರ್ಭದಲ್ಲಿ ನಾವು ಪೂರ್ಣ ಮನಸ್ಸಿನಿಂದ ನೀಡಬೇಕು. ದಾಸೋಹ ಮಾಡುವಾಗ ಸಮರ್ಪಣಾ ಭಾವದಿಂದ ಮಾಡಬೇಕು ಅನ್ನೋದನ್ನ ಶರಣರು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಈ ತ್ರಿವಿಧ ದಾಸೋಹದ ಜೊತೆಗೆ ಶರಣರು ಏನ್ ಮಾಡಿದ್ರು ಅಂತಂದ್ರೆ ತ್ರಿಕಾಲ ದಾಸೋಹವನ್ನ, ಅಂದ್ರೆ ತ್ರಿಕಾಲ ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಇವು ಒಂದು ದಿನದ 3 ಹಂತಗಳು. ಈ 3 ಹಂತಗಳಲ್ಲಿ ಸಹಿತ ದಾಸೋಹ ನಿತ್ಯ ನಿರಂತರವಾಗಿ ನಡಿಬೇಕು ಅಂತಕ್ಕಂಥ ವಿಚಾರ ಶರಣರದಾಗಿತ್ತು. ಜೊತೆಗೆ ಅವರು ಕೂಡ ಆ ರೀತಿ ಮಾಡಿ ತೋರಿಸಿದ್ರು ಕೂಡ ಹೌದು. ಇದು ಶರಣರು ದಾಸೋಹಕ್ಕೆ ನೀಡಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ನಮಗೆ ಕಾಣುತ್ತೆ. ನಾವು ದಾನವನ್ನ ಮಾಡುವವರು ಯಾವಾಗಲೂ ಒಮ್ಮೆ ದಾನ ಮಾಡ್ತಾರೆ. ದಾಸೋಹ ಹಾಗಲ್ಲ, ಅದು ನಿತ್ಯ ನಿರಂತರ, ದಿನದ 3 ಹೊತ್ತು ಕೂಡ ದಾಸೋಹ ನಡಿಬೇಕು ಅನ್ನೋದು ಶರಣರ ಒಂದು ಸಂಕಲ್ಪವಾಗಿತ್ತು. ಅವರು ಹಾಗೆ ಕೂಡ ದಾಸೋಹವನ್ನು ಮಾಡಿ ನುಡಿದಂತೆ ನಡೆದರೂ ಕೂಡ ಹೌದು. ಅದಕ್ಕೆ ಅಲ್ಲಮ ಪ್ರಭುಗಳು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ತ್ರಿವಿಧ ದಾಸೋಹಿ ಯಾರು ಅಂತಂದ್ರೆ ಅದು ಬಸವಣ್ಣನೊಬ್ಬನೇ ಅಂತ ಹೇಳಿ ಬಹಳ ಒಂದು ಮನ ತುಂಬಿ ಕೊಂಡಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವತಃ ಬಸವಣ್ಣನವರು ಒಂದು ಸಂದರ್ಭದಲ್ಲಿ ನಾನು ದಾಸೋಹ ಮಾಡಲರಿಯದೆ ಕೆಟ್ಟೇನು ಅಂತ ಕೂಡ ಸ್ವಲ್ಪ ನೋವಿನಿಂದ ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಂದ್ರೆ ಈ ದಾಸೋಹ ಕಾರ್ಯ ದಾನದಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದನ್ನ ಈ ಒಂದು ವಿಚಾರಗಳಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಉಳ್ಳವರು ಇಲ್ಲದವರಿಗೆ ದಾನ ಮಾಡುವುದು ಬಹಳ ಸುಲಭ ಅದು, ಆದ್ರೆ ದಾಸೋಹ ಮಾಡೋದು ಅಷ್ಟು ಸುಲಭ ಅಲ್ಲ. ದಾಸೋಹ ಮಾಡುವವರು ಹೇಗಿರ್ಬೇಕು ಅಂತಂದ್ರೆ ಅವರು ಸದಾಕಾಲ ಸದ್ಭಕ್ತರಾಗಿರಬೇಕು, ಸದಾಚಾರಿಗಳಾಗಿರ್ಬೇಕು, ಅವಗುಣಗಳನ್ನ ತೊರೆದವರಾಗಿರ್ಬೇಕು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಬಿಟ್ಟು ಸದಾಚಾರಿಗಳಾಗಿರ್ಬೇಕು. ಆಗ ಮಾತ್ರ ದಾಸೋಹ ಅದು ನಿಜವಾದ ಅರ್ಥ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ದಾಸೋಹದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಗುಣ ಯಾವ್ದಿರ್ಬೇಕು? ಸಮರ್ಪಣಾ ಭಾವ ಗುಣ ಇರಬೇಕು, ಸದ್ಭಾವ, ಸದಾಚಾರ ಇರಬೇಕು ಅನ್ನೋದನ್ನ ಶರಣರ ಜೀವನದಿಂದ ನಾವು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಬಹುಶಃ ನಾವು ಹೇಗ್ ಮಾಡ್ತಿರ್ತೀವಿ ಅಂತಂದ್ರೆ ಯಾರ್ದೋ ಸಂಪತ್ತನ್ನು ತಂದು ದಾಸೋಹ ಮಾಡ್ತಿರ್ತೀವಿ. ಆದ್ರೆ ಶರಣರು ಹೇಳ್ತಾರೆ, ಯಾರ್ದೋ ಸಂಪತ್ತನ್ನು ತಂದು ದಾಸೋಹ ಮಾಡುವಂತಿಲ್ಲ. ದಾಸೋಹಕ್ಕೆ ಧನವನ್ನ ಅರ್ಪಿಸಬೇಕು ಅಂತಂದ್ರೆ ಅದು ಹೇಗಿರ್ಬೇಕು ಅಂತಂದ್ರೆ ಸತ್ಯ ಶುದ್ಧ ಕಾಯಕದಿಂದ ಬಂದಿದ್ದ ಆಗಿರ್ಬೇಕು. ತನು ಮನ ಬಳಲಿಸಿ ಶ್ರಮಪಟ್ಟು ಗಳಿಸಿರ್ತಕ್ಕಂಥ ಧನ ಮಾತ್ರ ದಾಸೋಹಕ್ಕೆ ಸಲ್ಲುತ್ತೆ. ಪರಧನ, ಪಾಪಿಗಳ ಹಣ ಯಾವತ್ತಿಗೂ ಕೂಡ ದಾಸೋಹಕ್ಕೆ ಸಲ್ಲುವುದಿಲ್ಲ ಅಂತೇಳಿ ಶರಣರು ಬಹಳ ಸ್ಪಷ್ಟವಾಗಿ ಒಂದು ದಾಸೋಹದ ಪರಿಕಲ್ಪನೆ, ದಾಸೋಹದ ತತ್ವವನ್ನ ನಮಗೆಲ್ರಿಗೂ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಲೆಕ್ಕಮ್ಮ ಒಂದು ಸಂದರ್ಭದಲ್ಲಿ ಈ ದಾಸೋಹ ಎಂಬುದು ಹೇಗಿದೆ ಅಂತಂದ್ರೆ ಅದೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಸಮಾಜ ಸೇವೆ ಅಂತೇಳಿ ಅವರು ತಮ್ಮ ವಚನಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಇಂತಹ ದಾಸೋಹದಲ್ಲಿ ಸ್ವತಃ ಐದಕ್ಕೆ ಲೆಕ್ಕಮ್ಮ ಹೇಳ್ತಾರೆ, ಇಂತಹ ದಾಸೋಹದಲ್ಲಿ ಸಿಗುವ ಆನಂದ ಬಹುಶಃ ಕೈಲಾಸದಲ್ಲಿ ಕೂಡ ನಮಗೆ ಸಿಗುವುದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಹಾಗಾದ್ರೆ ಬಸವಣ್ಣನವರು ಭಕ್ತರಿಗೆ ಸದ್ಭಾವ ಸದಾಚಾರವಿರ್ಬೇಕಂತ ಹೇಳಿದ್ರಲ್ಲ, ಹಾಗೆ ಅಕ್ಕ ನಾಗಮ್ಮ ತನ್ನ ಒಂದು ವಚನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸ್ವತಃ ಬಸವಣ್ಣನವರು ಈ ಕಾಯಕ ಮತ್ತು ದಾಸೋಹ ಈ ಎರಡೂ ತತ್ವಗಳ ಮೂಲಕ ಇಡೀ ಜನತೆಗೆ, ಮನುಕುಲಕ್ಕೆ ಒಂದು ಹೊಸ ದಾರಿಯನ್ನ ತೋರಿಸಿಕೊಟ್ರು ಅನ್ನೋದನ್ನ ಅಕ್ಕ ನಾಗಮ್ಮ ತನ್ನ ವಚನದಲ್ಲಿ ಹೇಳಿಕೊಂಡಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಹಾಗಾದ್ರೆ ಈ ಜಗತ್ತಿಗೆ ದಾಸೋಹದ ದಾರಿಯನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಬಸವಣ್ಣನವರನ್ನ ಅನೇಕ ಶರಣರು ಪ್ರಶಂಸೆ ಮಾಡಿದ್ದಾರೆ, ಹೊಗಳಿದ್ದಾರೆ.
ಅದರ ಕುರಿತು ಬಹಳ ಮನತುಂಬಿ ಮಾತನಾಡಿದ್ದಾರೆ. ಬೇಡು ತಂದು ದಾಸೋಹ ಮಾಡುವುದು ಸೂಕ್ತ ಅಲ್ಲ ಅಂತ ಹೇಳಿ ಐದಕ್ಕೆ ಮಾರಯ್ಯ ತಿಳಿಸಿದ್ರು. ಹಾಗೆ ಬೇಡಿ ತರೋದು ಏನಾಗುತ್ತೆ, ಭಿಕ್ಷೆ ಆಗುತ್ತೆ. ಇಂಥ ಭಿಕ್ಷೆ ಹಣ ದಾಸೋಹಕ್ಕೆ ಯಾವತ್ತಿಗೂ ಕೂಡ ಸಲ್ಲದು. ಕೇವಲ ಸದ್ಭಾವ ಸದಾಚಾರದಿಂದ ದುಡಿದ ಹಣ ಮಾತ್ರ ದಾಸೋಹಕ್ಕೆ ಸಲ್ಲುತ್ತದೆ ಅಂತ ಹೇಳಿ ಕೂಡ ಅವರು ತಿಳಿಸಿರ್ತಕ್ಕಂಥದ್ದು. ಹಾಗೆ ನಮ್ಮ ಮಡಿವಾಳ ಮಾಚಿದೇವರು ಸಹಿತ ತಮ್ಮ ಒಂದು ವಚನದಲ್ಲಿ ದಾಸೋಹ ಮಾಡುವುದೇ ನಿಜವಾದ ಶಿವಾಚಾರ ಅಂತ ಕೂಡ ಅವರು ತಿಳಿಸಿದ್ದಾರೆ. ಸದಾಚಾರ, ಶಿವಾಚಾರ ಇವು ಪಂಚಾಚಾರಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಈ ದಾಸೋಹಕ್ಕೂ ಮತ್ತು ಪಂಚಾಚಾರಗಳಿಗೂ ಬಹಳ ಅವಿನಾಭಾವ ಸಂಬಂಧ. ಈ ದುರಾಚಾರದಿಂದ, ದುಷ್ಟತನದಿಂದ, ದುರ್ಬುದ್ಧಿಯಿಂದ ಮಾಡುವಂತ ದಾಸೋಹ ಅದು ನಿಜವಾಗಿಯೂ ದಾಸೋಹನೇ ಅಲ್ಲ ಅಂತ ಹೇಳಿ ಶರಣರು ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ನಮ್ಮ ಸೊಡ್ಡಳ ಬಾಚರಸರು ಕೂಡ ಈ ಕಾಯಕ ಮತ್ತು ದಾಸೋಹದಂತ ಒಂದು ಸಾಮಾಜಿಕ ಮೌಲ್ಯಗಳೇನಿದೆ, ಈ ಮೌಲ್ಯಗಳ ಬಗೆಗೆ ಬಹಳ ಒಂದು ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಿ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ಏನು ಅಂತಂದ್ರೆ, ಅವಗುಣಗಳಿಂದ ಮಾಡುವಂತಹ ದಾಸೋಹವು ನಿಜವಾಗಿಯೂ ಅದು ದಾಸೋಹ ಎನಿಸುವುದಿಲ್ಲ. ಭಕ್ತರಲ್ಲಿ ಸದ್ಭಾವ ಸದಾಚಾರ ಇರಬೇಕು. ಲೋಭ, ಮೋಹ, ಮದ, ಮತ್ಸರಗಳನ್ನಳಿದ ಭಕ್ತನಿಗೆ ಮಾತ್ರ ದಾಸೋಹ ಮಾಡುವ ಅರ್ಹತೆ ಇದೆ ಅಂತಕ್ಕಂಥದ್ದನ್ನ ಅವರು ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗೆ ಉರ್ಲಿಂಗ ದೇವರು ದಾಸೋಹದ ಬಗೆಗೆ ಪ್ರಸ್ತಾಪ ಮಾಡ್ತಾ ತಮ್ಮ ಒಂದು ವಚನದಲ್ಲಿ ತಿಳಿಸಿದ್ರು. ಸ್ವತಃ ಅವರೇ ಆತ್ಮವಿಮರ್ಶೆಯನ್ನು ಕೂಡ ಮಾಡಿಕೊಂಡ್ರು. ಅರಿದೊಡೆ ಶರಣ, ಮರೆದೊಡೆ ಮಾನವ ಎಂದು ಹೇಳಿರುವ ಅವರು ಹೊತ್ತಿಗೊಂದು ಸಲ ಗೋಸುಂಬಿಯಂತೆ ಬಣ್ಣ ಬದಲಾಯಿಸಬಾರದು ಅಂತ ಕೂಡ ಬಹಳ ಒತ್ತಿ ಹೇಳಿದ್ರು. ಶರಣರ ಕಂಡು ಉದಾಸೀನವ ಮಾಡಬಾರದು ಅಂತ ಕೂಡ ಅವರು ತಿಳಿಸುತ್ತಾ ಮತ್ತೇನು ಹೇಳಿದ್ರು ಅಂತಂದ್ರೆ, ಆತ್ಮ ಶೋಧನೆ ಮಾಡಿಕೊಳ್ಳುತ್ತಾ ದಾಸೋಹ ವರಿಯದ ದೂಷಕನು ನಾನಯ್ಯ ಅಂತೇಳಿ ಆತ್ಮ ಶೋಧನೆಯನ್ನ ಮಾಡಿಕೊಂಡ್ರು. ಹಾಗಾದ್ರೆ ಈ ದಾಸೋಹ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಅಹಂಕಾರ ಭಾವ ಕೂಡ ಕಾಣುವುದನ್ನ ನಾವು ಕಾಣ್ತೀವಿ. ಅದಕ್ಕೆ ಹೇಳ್ತಾರೆ, ದಾಸೋಹಕ್ಕೂ ಅಹಂಕಾರ ನಿರಸನಕ್ಕೂ ಒಂದು ಸಂಬಂಧ ಇದೆ. ಹೇಗೆ ಅಂತಂದ್ರೆ, ದಾನಿಗಳಲ್ಲಿ ತಾನು ಕೊಟ್ಟದ್ದು ಎಂಬ ಅಹಂಭಾವ ಇರುತ್ತದೆ. ಆದ್ರೆ ದಾಸೋಹದಲ್ಲಿ ಹಾಗಲ್ಲ. ಅಲ್ಲಿ ಹೇಗಿರುತ್ತೆ, ಅಹಂಭಾವ ಕಳೆದುಕೊಂಡಾಗಲೇ ಅವನು ದಾಸೋಹ ಮಾಡ್ಲಿಕ್ಕೆ ಅರ್ಹನಾಗ್ತಾನೆ ಅನ್ನೋದು. ನಾನು ಗಳಿಸಿದ್ದು ನನ್ನ ಸಂಪತ್ತು ಎಂಬ ಅಹಂಕಾರ ನಿರಸನಗೊಳ್ಳಬೇಕಾದ್ರೆ ದಾಸೋಹ ಕಡ್ಡಾಯ ಅಂತ ಹೇಳಿ ಶರಣರು ಕೂಡ ಹೇಳ್ತಾರೆ. ನಾವು ಬಹಳ ಒಂದು ಪ್ರಾಚೀನ ಕಾಲದ ಏನ ಅರಸರಿದ್ರು, ಆ ಎಲ್ಲ ಅರಸರು ಯಾವ ರೀತಿ ಮಾಡ್ತಿದ್ರು ಅಂತಂದ್ರೆ, ಅವ್ರು ಏನ್ ಮಾಡ್ತಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ದಾನ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಶಾಸನಗಳಲ್ಲಿ ಬರೆಸ್ತಾ ಇದ್ರು. ಆ ದತ್ತಿ ದಾನ ಶಾಸನಗಳ ಮೇಲೆ ಸೂರ್ಯಚಂದ್ರರ ಚಿತ್ರಗಳನ್ನು ಕೂಡ ಅವರು ಬಿಡಿಸ್ತಾ ಇದ್ರು. ಅಂದ್ರೆ ಅರ್ಥ ಏನಾಯ್ತು ಅಂದ್ರೆ, ತಾವು ಮಾಡಿರ್ತಕ್ಕಂಥ ದಾನ ಏನಿದೆ, ಆ ದಾನ ಸೂರ್ಯ ಚಂದ್ರರು ಇರೋ ತನಕ ಕೂಡ ಇರುತ್ತದೆ ಅಂತಕ್ಕಂಥ ಒಂದು ನಂಬಿಕೆ ಆ ಅರಸರದಾಗಿತ್ತು. ಹಿಂದಿನ ಕಾಲದಲ್ಲಿ ಈ ಅರಸರು ಮಾಡಿರ್ತಕ್ಕಂಥ ಇಂಥ ಒಂದು ಸಂದರ್ಭ, ಈ ಸನ್ನಿವೇಶವನ್ನ ಇವತ್ತಿನ ಆಳುವ ಸರ್ಕಾರಗಳು ಕೂಡ ಮಾಡ್ತಾನೆ ಇದೆ. ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಅಧಿಕಾರಾವಧಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಹಾಯಧನ ನೀಡಿದೀವಿ, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಖರ್ಚು ಮಾಡಿದೀವಿ, ಇದೆಲ್ಲ ವಿವರಗಳನ್ನ ಒಂದು ಬೋರ್ಡ್ಗಳ ಮೂಲಕ, ಫಲಕಗಳ ಮೂಲಕ ಬರೆಸಿ ಸಾರ್ವಜನಿಕರು ಓಡಾಡುವಂತ ರಸ್ತೆಗಳ ಬದಿಯಲ್ಲಿ ಹಾಕಿ ಪ್ರಚಾರ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಅಂದ್ರೆ ಅರಸರು ನೀಡಿದ ದಾನದಲ್ಲಿ ಕೆತ್ತಿ ನಿಲ್ಲಿಸದ ಶಾಸನಗಳಲ್ಲಿ ಅಹಂ ಕಾಣಿಸಿಕೊಂಡರೆ ಈ ಆಳುವ ಸರ್ಕಾರದ ಬೋರ್ಡ್ಗಳಲ್ಲಿ ಪ್ರಚಾರ ಎದ್ದು ಕಾಣಿಸುತ್ತೆ. ಅದಕ್ಕೆ ದಾನದ ಪರಂಪರೆ ಬಹುದೊಡ್ಡದು. ಅದು ಹಿಂದಿನಿಂದಲೂ ಈ ದೇಶದಲ್ಲಿ ದಾನ ಪದ್ಧತಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ದಾನ ಧರ್ಮ ಮಾಡಬೇಕಂತ ಹೇಳಿದು ಅನೇಕ ಧರ್ಮಗಳಲ್ಲಿ ಈ ವಿಚಾರ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಆದ್ರೆ ಒಂದು ನಾವು ಏನ್ ಗಮನಿಸಬೇಕು ಅಂತಂದ್ರೆ, ಈ ದಾನವು ಅಹಂಕಾರಕ್ಕೆ ಎಡೆ ಮಾಡಿಕೊಡುವುದನ್ನ, ದಾನ ಪಡೆಯುವನಲ್ಲಿ ಕೀಳರಿಮೆ ಉಂಟಾಗುವುದನ್ನ ಗಮನಿಸಿರ್ತಕ್ಕಂಥ ಶರಣರು ಏನ್ ಮಾಡಿದ್ರು ಅಂತಂದ್ರೆ, ಈ ದಾನ ಅನ್ನುವಂಥ ಪರಿಕಲ್ಪನೆಗೆ ಬದಲಾಗಿ ದಾಸೋಹ ಅಂತಕ್ಕಂಥ ಒಂದು ಹೊಸ ಸಂಸ್ಕೃತಿಯನ್ನೇ ಇಡೀ ಜಗತ್ತಿನಲ್ಲಿ ಬೆಳೆಸಿಕೊಟ್ಟಿರ್ತಕ್ಕಂಥದ್ದು. ಈ ರೀತಿ ಮಾಡುವುದರ ಮೂಲಕ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಮನುಷ್ಯನ ಅಹಂಕಾರ ನಿರಸನವನ್ನ, ಅಂದ್ರೆ ಅಹಂಕಾರವನ್ನ ಹೊಡೆದೋಡಿಸ್ತಕ್ಕಂಥ ಕೆಲಸವನ್ನ ಕೂಡ ಅವರು ಮಾಡಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಈ ಶರಣರು ಈ ಕಾಯಕ ತತ್ವಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಟ್ಟರು, ಅವರ ದಾಸೋಹ ತತ್ವಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಕೂಡ ಕೊಟ್ಟಿರೋದನ್ನ ನಾವು ಕಾಣ್ತೇವೆ. ಈ ಶರಣರು ದಾಸೋಹದ ಸುದ್ದಿ, ಈ ಶರಣರು ಎಲ್ಲ ತ್ರಿಕಾಲ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಂದ್ರೆ ರಾತ್ರಿ, ಈ ಮೂರೂ ಸಮಯದಲ್ಲಿ ಏನು ದಾಸೋಹ ಮಾಡ್ತಿದ್ರು, ಈ ದಾಸೋಹದ ಸುದ್ದಿ ಇಡೀ ಕಲ್ಯಾಣದ ಸುತ್ತಮುತ್ತ ಎಲ್ಲಾ ಪ್ರದೇಶಗಳಿಗೂ ಕೂಡ ಪಸರಿಸಿತು. ಆ ಸಂದರ್ಭದಲ್ಲಿ ಅನೇಕ ಜನ
ಅನ್ನದಾಸೋಹದಿಂದ ಅಸಹಾಯಕರಿರ್ಬೋದು, ಅಂಗವಿಕಲರು, ಇವರೆಲ್ಲರೂ ಕೂಡ ಅತ್ಯಂತ ಸ್ವಾಭಿಮಾನದಿಂದ ಆ ದಾಸೋಹದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕುವಂತ ಒಂದು ಪ್ರಸಂಗ, ಒಂದು ಸನ್ನಿವೇಶ ಇಡೀ ಕಲ್ಯಾಣದ ಒಂದು ಪ್ರದೇಶದಲ್ಲಿ ಎದ್ದು ಕಾಣಿತು. ಅನ್ನದಾಸೋಹದಿಂದ ಏನಾಯ್ತು ಅಂತಂದ್ರೆ ಸಹಪಂಕ್ತಿ ಸಹಭೋಜನ ಇದನ್ನು ಕೂಡ ಪ್ರಾರಂಭವಾಯಿತು. ನೋಡಿ ಎಷ್ಟು ಅದ್ಭುತ ಇದೆ. ಸಹಪಂಕ್ತಿ ಸಹಭೋಜನ ಅಂದ್ರೆ ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ವರ್ಗ ಭೇದ ಇಲ್ಲ, ಶ್ರೀಮಂತ ಬಡವ ಇಲ್ಲ, ಮೇಲು ಕೀಳು ಇಲ್ಲ, ಯಾವುದೂ ಇಲ್ಲದೆ ಸಹಪಂಕ್ತಿ ಸಹಭೋಜನ ಪ್ರಾರಂಭವಾಗಿ ಎಲ್ಲರೂ ಒಂದೇ ಕಡೆ ಸಮಾನವಾಗಿ ಕುಳಿತು ಪ್ರಸಾದವನ್ನ ಸೇವನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆ ಸಂದರ್ಭದಲ್ಲಿ ಆರಂಭವಾಯಿತು. ಇದು ಕಾಯಕ ತತ್ವವು ಏನ್ ಮಾಡ್ತು ಅಂತಂದ್ರೆ ಜಾತಿಯ ಅಹಂಭಾವವನ್ನ, ವೃತ್ತಿಯ ಕೀಳರಿಮೆಯನ್ನ, ಅಂದ್ರೆ ಇವರು ಬಹಳ ಕಡಿಮೆ ಕೆಲಸವನ್ನ ಮಾಡ್ತಾರೆ, ಇವರು ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ವೃತ್ತಿಯ ಕೀಳರಿಮೆ ಏನಿತ್ತು ಅದನ್ನು ಕೂಡ ಏಕಕಾಲಕ್ಕೆ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಈ ದಾಸೋಹದಿಂದ ಆರಂಭ ಆಯಿತು ಅಂತಕ್ಕಂಥದ್ದನ್ನ ಬಹಳ ನಾವು ಗಂಭೀರವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಈ ದಾಸೋಹ ತತ್ವವು ಏನ್ ಮಾಡ್ತು ಅಂತಂದ್ರೆ ಈ ಸಹಪಂಕ್ತಿ ಮತ್ತು ಸಹಭೋಜನದಿಂದ ಎಲ್ಲರೂ ಸಮಾನರು ಅನ್ನುವಂಥ ಸಮಾನತೆಯ ಭಾವ ಇವತ್ತಿನ ಸಂವಿಧಾನದಲ್ಲಿ ನಾವೇನ್ ಕಾಣ್ತೀವಿ, ಸಂವಿಧಾನದ ಪೀಠಿಕೆಯಲ್ಲಿ ನಾವೇನ್ ಕಾಣ್ತೀವಿ ಸಮಾನತೆಯ ಭಾವವನ್ನ, ಅದು 12ನೇ ಶತಮಾನದ ಶರಣರು ಈ ಒಂದು ದಾಸೋಹದ ತತ್ವದ ಅಡಿಯಲ್ಲಿ ಆ ಸಮಾನತೆಯ ಭಾವವನ್ನ, ಸಮಾನತೆಯ ಚಿಂತನೆಯನ್ನ ಅವರು ಅವತ್ತೇ ತಂದು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ಬಹುಶಃ ನಮಗೆ ಈ ದಾಸೋಹ ಅಂತಕ್ಕಂಥ ಒಂದು ತತ್ವ ಏನಿದೆ ಇದರ ಕುರಿತಾಗಿರ್ತಕ್ಕಂಥ ಅನೇಕ ವಚನಕಾರರು ಅನೇಕ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನುಭವಗಳನ್ನ ಹಂಚಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಮಂಚನ್ನ, ಗುಪ್ತ ಮಂಚನ್ನ ಅನ್ನುವಂಥವ್ರು, ಅವರು ದಾಸೋಹ ತತ್ವವನ್ನ ಬಹಳ ಮೆಚ್ಚಿಕೊಂಡ್ರು. ಬಹಳ ಮೆಚ್ಚಿಕೊಂಡು ಸ್ವತಃ ಅವ್ರು ಹೇಳ್ತಾರೆ, ತಾನು ಹರಿಭಕ್ತನಾಗಿ ಬಂದುದನ್ನ ತನ್ನ ವಚನದಲ್ಲಿ ಹೇಳಿಕೊಂಡಿರ್ತಕ್ಕಂಥ ಗುಪ್ತ ಮಂಚನ್ನ ದಾಸೋಹದ ಮಹತ್ವವನ್ನ ಇಡೀ ಜಗತ್ತಿಗೆ ಸಾರಿ ತಿಳಿಸಿರ್ತಕ್ಕಂಥದ್ದು. ಹಲವು ವೇಷಗಳಿಂದ ಹಲವು ನಾಮ ಹಾಕಿಕೊಂಡು ಖುಷಿ ಬದುಕು ಬದುಕತಕ್ಕಂಥ ತನಗೆ ಶರಣರ ದಾಸೋಹ ತತ್ವ ಒಂದು ಹೊಸ ಬದುಕನ್ನೇ ಕಟ್ಟಿಕೊಟ್ಟಿತು ಅನ್ನುವಂಥದ್ದನ್ನ ಬಹಳ ಕೃತಜ್ಞತಾ ಭಾವದೊಂದಿಗೆ ಅವರು ಸ್ಮರಣೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ದಾಸೋಹ ಎಂಬುದನ್ನ ಅರಿಯದೆ ತನ್ನ ವೇಷ ಹುಸಿಯಾಗಿತ್ತು, ಅರಿತ ಮೇಲೆ ದಾಸೋಹವೇ ತನಗೆ ಹೊಸ ದಾರಿಯನ್ನು ತೋರಿಸ್ತು ಅಂತ ಹೇಳಿ ಗುಪ್ತ ಮಂಚನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಇಷ್ಟಲಿಂಗ ಗುರುವಿನ ಹಂಗು, ಚಿತ್ತ ಕಾಮನ ಹಂಗು, ಪೂಜೆ ಪುಣ್ಯ ಮಹಾದೇವನ ಹಂಗು, ಎನ್ನ ದಾಸೋಹ ಆರ ಹಂಗೂ ಅಲ್ಲ, ಚೆನ್ನ ಬಸವನ್ನ ಪ್ರಿಯ ಚಂದೇಶ್ವರ ಲಿಂಗವೇ ಕನ್ನಿಯ ಮಾಡಬಲ್ಲಡೆ ಬಾ ಎನ್ನ ತಂದೆ ನೂಲಿಯ ಚಂದಯ್ಯ ಅಂತ ಹೇಳಿ. ಅಂದ್ರೆ ಕಾಯಕ ನಿಷ್ಠೆಯ ಕುರಿತಾಗಿ ನೂಲಿಯ ಚಂದಯ್ಯ ಅಂತಕ್ಕಂಥ ಶರಣರು ಒಂದೊಂದಕ್ಕೆ ಒಂದೊಂದರ ಹಂಗಿದೆ, ಆದ್ರೆ ದಾಸೋಹ ಯಾರ ಹಂಗೂ ಅಲ್ಲ, ಅದು ಸ್ವತಂತ್ರ ಅಂಥೇಳಿ ತನ್ನ ಚಂದೇಶ್ವರ ಲಿಂಗವಾದರೂ ಕನ್ಯೆಯ ಕಾಯಕ ಮಾಡಿಯೇ ಬದುಕಬೇಕು. ಆದುದರಿಂದ ಚಂದಯ್ಯನವರು ಏನ್ ಹೇಳ್ತಾರೆ ಅಂತಂದ್ರೆ ಚಂದೇಶ್ವರ ಲಿಂಗಕ್ಕೆ ತಂದೆ ಎಂದು ಗೌರವ ಕೊಡುತ್ತಲೇ ಕಾಯಕದ ಕಡ್ಡಾಯದ ವಿಷಯವನ್ನು ಕೂಡ ಈ ವಚನದಲ್ಲಿ ತಿಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೀವಿ. ಕಾಯಕದ ಬಗೆಗೆ ಇಷ್ಟೊಂದು ನಿಷ್ಠೆ ತೋರಿರ್ತಕ್ಕಂಥ ಈ ಶರಣ ದಾಸೋಹದ ಬಗೆಗೂ ಒಂದು ಹೊಸ ವಿಚಾರವನ್ನು ಕೂಡ ತಿಳಿಸಿಕೊಟ್ಟರು. ಸೋಹಂ ಹೊಕ್ಕು ದಾಸೋಹವೆಂಬ ಅಂಜನವ ಹಚ್ಚಿ ಮುಂದೆ ನೋಡಲಾಗಿ ಅರುಹ ಕಂಡೆ, ಆ ಅರುಹಿಂದ ಆಚಾರವೇ ಕಂಡೆ, ಆಚಾರದಿಂದ ಗುರುವ ಕಂಡೆ, ಗುರುವಿಂದ ಲಿಂಗವೇ ಕಂಡೆ, ಲಿಂಗದಿಂದ ಜಂಗಮವೇ ಕಂಡೆ, ಜಂಗಮದಿಂದ ಪ್ರಸಾದವ ಕಂಡೆ, ಪ್ರಸಾದದಿಂದ ಪರವ ಕಂಡೆ, ಹಡಪದ ಅಪ್ಪಣ್ಣ. ಹಡಪದ ಅಪ್ಪನವರು ದಾಸೋಹ ಅಂತಂದ್ರೆ ಅವರಿಗೆ ಏನ್ ಕಾಣಿಸ್ತು ಅಂತಂದ್ರೆ ಅಂಜನ ಅಂತೇಳಿ ಕಾಣಿಸ್ತು. ಅಂಜನ ಅಂದ್ರೆ ನಾವು ನೋಡ್ತೀವಿ, ಅಂಜನ ಹಚ್ಚಿಕೊಂಡು ನೋಡಿದ್ರೆ ನೆಲದಲ್ಲಿರ್ತಕ್ಕಂಥ ನಿಧಿನೇ ಕಾಣಿಸುತ್ತೆ ಅಂತ ಹೇಳಿ ಅವತ್ತಿನ ಜನರ ಒಂದು ನಂಬಿಕೆಯಾಗಿತ್ತು. ಹಾಗಾದ್ರೆ ಈ ವಚನದಲ್ಲಿ ಅಂಜನ ಅಂತಂದ್ರೆ ಏನು ಅಂತಂದ್ರೆ ಒಂದು ರೀತಿಯ ಬೆಳಕು ಅಂತ ನಾವು ಕರಿತೀವಿ, ಹೌದಲ್ವಾ? ಹಾಗೆ ದಾಸೋಹ ಎಂಬುದು ಹಡಪದ ಅಪ್ಪನವನ ಅಂತ ವಚನಕಾರರಿಗೆ ಇಡೀ ಬದುಕನ್ನೇ ಬೆಳಗ್ತಕ್ಕಂಥ ಬೆಳಕಾಗಿ ಕಾಣಿಸ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಬೆಳಕಿನಿಂದಲೇ ಕೊಟ್ಟರು ಅವರು ಹಡಪದಪ್ಪನವರು. ಹೇಗೆ? ಮೊದಲು ಅರುವು ಕಾಣಿಸುತ್ತದೆ, ಅರುವಿನಿಂದ ಆಚಾರ, ಆಚಾರದಿಂದ ಗುರು, ಗುರುವಿನಿಂದ ಲಿಂಗ, ಲಿಂಗದಿಂದ ಜಂಗಮ, ಜಂಗಮದಿಂದ ಪ್ರಸಾದ, ಪ್ರಸಾದದಿಂದ ಪರದೈವ. ಹೀಗೆ ಈ ಕೊಂಡಿ ಬೆಳೆಯುತ್ತಾ 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 ಹೋಗುತ್ತದೆ. ಇದೆಲ್ಲವೂ ಕೂಡ ಸಾಧ್ಯವಾದದ್ದು ಯಾವುದರಿಂದ ಅಂತಂದ್ರೆ ದಾಸೋಹದಿಂದ ಅನ್ನೋದು ಒಂದು ಸತ್ಯವನ್ನ ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ತಿಳಿಸಿಕೊಡ್ತಾರೆ. ಮಾದರ ಧುಳೇನವರು ಕೂಡ ತಮ್ಮದೊಂದು ವಚನದಲ್ಲಿ ತನ್ನ ಇಷ್ಟ ದೈವ ಧೂಳೇಶ್ವರ ಕಾಣಿಸುವುದು ಕೂಡ
ದಾಸೋಹ ಮಾಡುವ ಸದ್ಭಕ್ತರಲ್ಲಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೆ ಸತ್ಯ, ಶುದ್ಧ, ಕಾಯಕ ಮತ್ತು ನಿತ್ಯ ಜಂಗಮ ದಾಸೋಹ ಇವೆರಡೂ ಶರಣರ ಹೃದಯದೊಳಗೆ ಅಚ್ಚೊತ್ತಿದ್ದವು ಅಂತ ಹೇಳಿ ಸ್ವತಃ ಧೂಳೆಯ ಮಾದರ ಧೂಳೆಯ ತನ್ನ ಒಂದು ವಚನದಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಅರ್ಥ ಮಾಡ್ಕೋಬೇಕು, ದಾಸೋಹ ಅಂತಂದ್ರೆ ಕೇವಲ ಉಣ್ಣುವುದಲ್ಲ, ಉಣಿಸುವುದಲ್ಲ, ಸತ್ಯ ಶುದ್ಧ ಬದುಕನ್ನ ಬಾಳುವುದು, ಅದು ನಿತ್ಯ ನಿರಂತರವಾಗಿರಬೇಕು. ದಾಸೋಹದ ಪರಿಕಲ್ಪನೆಯನ್ನ ಶರಣರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಅನೇಕ ರೀತಿಯಲ್ಲಿ ಒಂದು ಕಟ್ಟಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅದಕ್ಕೆ ತನು ಮನ ಧನಗಳನ್ನು ಅರ್ಪಿಸಿ ಮಾಡ್ತಕ್ಕಂಥ ದಾಸೋಹ ನಿಜವಾಗಿಯೂ ಒಂದು ಸಾಮಾಜಿಕ ಮೌಲ್ಯವಾಗಿ ಬೆಳೆಯುತ್ತೆ ಅಂತಕ್ಕಂಥದ್ದು. ತನುವನ್ನು ಅರ್ಪಿಸಿ ಮಾಡುವ ದಾಸೋಹವು ಸಂಪೂರ್ಣವಾಗಿರುತ್ತೆ. ಅದೇ ನಿಜವಾದ ಮುಕ್ತಿ ಅಂತ ಹೇಳಿ ಸ್ವತಃ ಉರ್ಲಿಂಗ ಪೆದ್ದಿಯವರು ತಮ್ಮ ಒಂದು ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮನವನ್ನು ಅರ್ಪಿಸಿ ಮಾಡುವ ದಾಸೋಹವು, ಧನವನ್ನು ಅರ್ಪಿಸಿ ಮಾಡುವ ದಾಸೋಹವು ಯಾವಾಗಲೂ ಪರಿಪೂರ್ಣವಾಗಿರುತ್ತೆ ಅಂತಕ್ಕಂಥದ್ದು. ಅದೇ ನಿಜವಾದ ಭಕ್ತಿ, ಅದೇ ಮುಕ್ತಿಗೆ ದಾರಿ ಅಂತೇಳಿ ಅನೇಕ ಶರಣರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂಗದ ಮೇಲೆ ಲಿಂಗವಿದ್ದಾಗ ಸಾಲೋಕ್ಯ ಮುಕ್ತಿಯ ಅಗತ್ಯವಿಲ್ಲ, ಗುರುಲಿಂಗ ಜಂಗಮದ ದಾಸೋಹದಲ್ಲಿದ್ದಾಗ ಸಾಮೀಪ್ಯ ಮುಕ್ತಿಯ ಅಗತ್ಯವೇ ಇಲ್ಲವೇ ಇಲ್ಲ ಅಂತೇಳಿ ಉರ್ಲಿಂಗ ಪೆದ್ದಿಯವರು ತಿಳಿಸಿದ್ದಾರೆ. ಹಾಗಾಗಿ ಶರಣರು ಏನ್ ಮಾಡಿದ್ರು ಅಂತಂದ್ರೆ ಕಾಯಕವನ್ನೇ ಕೈಲಾಸವಂತ ತಿಳ್ಕೊಂಡ್ರು, ದಾಸೋಹವನ್ನೇ ಮುಕ್ತಿ ಅಂತ ಹೇಳಿ ಅವರು ತಿಳ್ಕೊಂಡ್ರು. ಏನು, ಶರಣರು ಕಾಯಕವನ್ನೇ ಕೈಲಾಸ, ದಾಸೋಹವನ್ನೇ ಮುಕ್ತಿ ಅಂತ ಹೇಳಿ ತಿಳ್ಕೊಂಡ್ರು. ಹಾಗಾಗಿ ಕಾಯಕವೇ ಕೈಲಾಸ ಆಗ್ಬಿಡ್ತು, ದಾಸೋಹವೇ ಮುಕ್ತಿ ಆಗ್ಬಿಡ್ತು. ಅದಕ್ಕೆ ಆಯುಷ್ಯವೇ ಲಿಂಗ, ಶ್ರೀಯೇ ಜಂಗಮ, ನಿಧಾನವೇ ಸುಜ್ಞಾನ, ವಿದ್ಯೆಯೇ ಶಿವ ಮಂತ್ರ ಮತ್ತು ದೇಹವೇ ದಾಸೋಹ ಅಂತ ಹೇಳಿ ಅಜಗನ ತಂದೆ ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೋಬಹುದು. ಎಲ್ಲವೂ ಕೂಡ ತನ್ನೊಳಗೆ ಇದೆ, ಸಾಧನೆಯಿಂದ ಮಾತ್ರ ಅದು ಪ್ರಕಟ ಆಗುತ್ತೆ. ಒಮ್ಮನದಿಂದ ಭಕ್ತಿಯಿಂದ ಮಾಡುವುದು ಮಾತ್ರ ನಿಜವಾಗಿಯೂ ದಾಸೋಹ ತಳಿ ಕರೆಸಿಕೊಳ್ಳುತ್ತೆ. ತನು ಮನ ಕರಗದೆ, ಕಾಯವ ಬಳಲಿಸದೆ, ಕಾಯಕವ ಮಾಡದೆ ಕಾಡಿ ಬೇಡಿ ಮಾಡುವುದು ದಾಸೋಹ. ಅದು ಹೇಗಾಗುತ್ತೆ ಅಂತೇಳಿ ಶಿವಲೆಂಕ ಮಂಚನವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ದಾಸೋಹ ಅಂತಕ್ಕಂಥದ್ದು ಅದು ಸರಳ ಪರಿಕಲ್ಪನೆ ಅಲ್ಲ, ಸರಳ ತತ್ವ ಅಲ್ಲ. ಧನ ನೀಡುವುದು ದಾಸೋಹ ಅಲ್ಲ, ಸಂಪತ್ತು ಹಂಚುವುದು ದಾಸೋಹ ಅಲ್ಲ. ದಾಸೋಹ ಅಂತಂದ್ರೆ ಅಂತರಂಗದ ಭಕ್ತಿ ಅಂತಕ್ಕಂಥದ್ದು. ಏನ್ ಅದ್ಭುತ ರೀ! ಅಂತರಂಗದ ಭಕ್ತಿಯೇ ನಿಜವಾದ ದಾಸೋಹ ಅಂತೇಳಿ ಶರಣರು ತಿಳಿಸಿಕೊಟ್ರು. ಅದು ತನು ಮನ ಧನದ ಸಮರ್ಪಣೆ, ತನ್ನನ್ನೇ ತಾನು ಇಡೀ ಸಮುದಾಯಕ್ಕೆ, ಇಡೀ ಸಮಾಜಕ್ಕೆ ಅರ್ಪಿಸಿಕೊಳ್ಳುವುದೇ ನಿಜವಾದ ದಾಸೋಹ ಅಂತ ಹೇಳಿ ತಿಳಿಸಿಕೊಟ್ರು. ನಾವು ಅರ್ಥ ಮಾಡ್ಕೊಂಡಿದೀವಿ ಏನು, ಒಂದು ಅನ್ನ ದಾಸೋಹ, ಇನ್ನೊಂದು ಜ್ಞಾನ ದಾಸೋಹ. ಇವೆರಡೂ ಬಹಳ ಮಹತ್ವದ ದಾಸೋಹಗಳು. ಅನ್ನ ದಾಸೋಹಕ್ಕೆ ಶರಣರ ವಚನಗಳಲ್ಲಿ ಹೆಚ್ಚಿನ ವಿವರಗಳು ದೊರೆತಿದ್ದರೂ ಸಹಿತ ಚೆನ್ನ ಬಸವಣ್ಣನವರ ಒಂದು ವಚನದಲ್ಲಿ ಅದರ ಪ್ರಸ್ತಾಪವನ್ನ ನಾವು ಕಾಣ್ತೀವಿ. ಸಮಾಜ ಕಟ್ಟಬೇಕು, ಸಮಾನತೆಯ ಸಮಾಜವನ್ನ ಕಟ್ಟಬೇಕು ಅಂತ ಕನಸನ್ನ ಕಂಡಿರ್ತಕ್ಕಂಥ ಶರಣರು ಒಂದು ದೊಡ್ಡ ಚಳವಳಿಯನ್ನೇ ಆರಂಭ ಮಾಡಿದ್ರು. ಶತಮಾನಗಳಿಂದ ಬೇರು ಬಿಟ್ಟಿರ್ತಕ್ಕಂಥ ಈ ಚಾತುರ್ವರ್ಣ ವ್ಯವಸ್ಥೆಯನ್ನ ಇಡೀ ಸಮಾಜದಿಂದ, ಇಡೀ ಜಗತ್ತಿನಿಂದ ಅಳಿಸಿ ಹಾಕಬೇಕು ಅನ್ನುವಂತ ಒಂದು ಪ್ರಯತ್ನನೂ ಕೂಡ 12ನೇ ಶತಮಾನದ ಶರಣರು ಮಾಡಿರ್ತಕ್ಕಂಥದ್ದು. ಆದ್ರೆ ಒಂದು ವೈಚಿತ್ರ್ಯ ಏನು ಅಂತಂದ್ರೆ, ಆ ಜನಸಾಮಾನ್ಯರು ಈ ಕಾಯಕ ಮತ್ತು ದಾಸೋಹಗಳನ್ನು ಎಷ್ಟು ಚೆನ್ನಾಗಿ ಒಪ್ಪಿಕೊಂಡ್ರಲ್ಲ, ಆದ್ರೆ ಅಂತರ್ಜಾತಿ ವಿವಾಹಗಳಿಗೆ ಒಪ್ಪಿಕೊಳ್ಳಲಿಕ್ಕೆ ಅವರು ಸಿದ್ಧ ಇರಲೇ ಇಲ್ಲ. ಅದಕ್ಕೆ ಚನ್ನಬಸವನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಉಂಬಲ್ಲಿ ಉಡುವಲ್ಲಿ ಕ್ರಿಯಳಿತ್ತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನ್ನರಸುವರು, ಏನೆಂಬೆಣ್ಣೆಯ ಒಬ್ಬಚ್ಚಿ ಭಕ್ತರ, ಏನೆಂಬೆಣ್ಣೆಯ ಒಬ್ಬಚ್ಚಿ ಭವಿಗಳ, ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಭಕ್ತ ಕಾಯ ಮಮ ಕಾಯವೆಂತೆಂಬವರು ಅಂತ ಹೇಳಿ ಚನ್ನಬಸವನವರು ಹೇಳ್ತಾರೆ. ಅಂದ್ರೆ ಏನ್ ಹೇಳಿದ್ರು, ಅವತ್ತಿನ ವಾಸ್ತವ ಸ್ಥಿತಿ ಏನಿದೆ ಅದನ್ನ ಬಹಳ ಸ್ಪಷ್ಟವಾಗಿ ಚನ್ನಬಸವಣ್ಣನವರು ಈ ವಚನದಲ್ಲಿ ಹಿಡಿದಿಟ್ಟಿದ್ದಾರೆ. ಶರಣರು ಅನ್ನದಾಸೋಹ ಪ್ರಾರಂಭ ಮಾಡಿದಾಗ ಎಲ್ಲಾ ಜಾತಿ ಜನಾಂಗದವರು ಒಂದೇ ಕಡೆ ಸೇರಿ ಸಹಪಂಕ್ತಿ ಸಹಭೋಜನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಹಾಗೆ ಮದುವೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಜಾತಿಯವರ ಮದುವೆಗೆ ಹೋದಾಗ ಅವರು ನೀಡಿರ್ತಕ್ಕಂಥ ಉಡುಗೊರೆ, ಬಟ್ಟೆ, ಬರೆ ಅವೆಲ್ಲವನ್ನ ಸ್ವೀಕಾರ ಮಾಡಿದ್ರು. ಸ್ವತಃ ಅವರು ಕೂಡ ವಧುವರರಿಗೆ ಬಟ್ಟೆ ಬರೆಗಳನ್ನ ನೀಡಿದ್ರು ಕೂಡ ಹೌದು. ಇದು ಯಾವುದೂ ಅವರಿಗೆ ಕಷ್ಟನೇ ಅನಿಸ್ಲಿಲ್ಲ. ಆದರೆ ಏನಾಯ್ತು ಗೊತ್ತೇನು, ಬೇರೆ ಬೇರೆ ಜಾತಿಗಳೊಂದಿಗೆ ರಕ್ತ ಸಂಬಂಧ ಮಾಡ್ಲಿಕ್ಕೆ ಹೆಣ್ಣು ಗಂಡು ಕೊಡಲು ಯಾರು ಕೂಡ ಸಿದ್ಧರಿರಲಿಲ್ಲ. ಇದನ್ನು ಗಮನಿಸಿರ್ತಕ್ಕಂಥ ಚನ್ನಬಸವಣ್ಣನವರು ಅಂದಿನ ವಾಸ್ತವ ಚಿತ್ರಣವನ್ನ ಈ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಕೂಡಲ ಸಂಗನ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಹೇಳಿ ಏನು ಬಸವಣ್ಣನವರು ಹೇಳಿದ್ರು, ಈ ವಚನ ಜ್ಞಾನ ದಾಸೋಹಕ್ಕೆ ಅತಿ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಅಂತ ನಾವು ಹೇಳ್ಬೋದು. ಅಜ್ಞಾನ ಅಳಿಬೇಕು ಅಂತಂದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ.
ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಅನುಭವ ಮಂಟಪವನ್ನು ಕೂಡ ಕಟ್ಟಿದ್ರು. ಇದು ಅನುಭವ ಮಂಟಪದಲ್ಲಿ ಏನಾಯ್ತು, ಶರಣರೆಲ್ಲರೂ ತಮ್ಮ ಅನುಭವದಿಂದ ತಮ್ಮ ಒಂದು ಭವ ನಾಶವಾಯಿತಂತ ಹೇಳಲಿಕ್ಕೆ ಅನ್ನದಾಸೋಹಕ್ಕಿಂತಲೂ ಜ್ಞಾನದಾಸೋಹೇ ದೊಡ್ಡದು ಅಂತ ಹೇಳಿ ಅವರು ಕೂಡ ತಿಳಿಸಿಕೊಟ್ರು. ಅಜ್ಞಾನದ ಬದಲು ಜ್ಞಾನ, ಸಂಬಂಧದ ಬದಲು ಜ್ಯೋತಿ, ಅಸತ್ಯದ ಬದಲು ಸತ್ಯ, ಇವೆಲ್ಲವೂ ಉಂಟಾಗಬೇಕಾದ್ರೆ ಅನುಭವ ಮಂಟಪ ಅತಿ ಅಗತ್ಯ ಅಂತ ಹೇಳಿ ತಿಳಿದಿರತಕ್ಕಂಥ ಬಸವಣ್ಣನವರು ಶರಣರ ಸತ್ಸಂಗದ ಮೂಲಕ ಜ್ಞಾನ ದಾಸೋಹನ ಕೂಡ ಪ್ರಾರಂಭ ಮಾಡಿದ್ರು. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ ಎನ್ನುವ ಜೇಡರ ದಾಶಿಮಯ್ಯನವರು ನಿಮ್ಮ ಶರಣರ ಸುಳ್ನುಡಿಯ ಅರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅಂತ ಹೇಳಿ ಹೇಳಿದ್ರು. ಜ್ಞಾನ ದಾಸೋಹ ನಿಜವಾಗಿಯೂ ಜ್ಞಾನ ದಾಸೋಹ ಶರಣರ ಬಹು ಮಹತ್ವದ ಸಿದ್ಧಾಂತವಾಗಿತ್ತು ಅನ್ನುವುದನ್ನ ಈ ಸಂಗತಿಗಳಿಂದ ನಾವು ಅರ್ಥೈಸಿಕೊಳ್ಳಬಹುದು. ಈ ಅನ್ನವು ಏನ್ ಮಾಡುತ್ತೆ, ಹಸಿದ ಹೊಟ್ಟೆಯನ್ನು ತುಂಬಿಸುತ್ತೆ. ಹಾಗಾದ್ರೆ ಜ್ಞಾನ ಏನ್ ಮಾಡುತ್ತೆ, ಅರಿವಿನ ಹಸಿವನ್ನ ಹಿಂಗಿಸುತ್ತೆ. ಅದಕ್ಕೆ ಶರಣರು ಏನ್ ಮಾಡಿದ್ರು ಅಂತಂದ್ರೆ ಅನ್ನದಾಸೋಹ ಮತ್ತು ಜ್ಞಾನ ದಾಸೋಹಕ್ಕೆ ಬಹಳ ಮಹತ್ವವನ್ನು ಕೊಟ್ರು. ಒಂದು ಹಸಿದ ಹೊಟ್ಟೆಯನ್ನು ತುಂಬಿಸ್ಬೇಕು, ಇನ್ನೊಂದು ಅರಿವಿನ ಹಸಿವನ್ನ ಹಿಂಗಿಸ್ಬೇಕು ಅಂತಕ್ಕಂಥದ್ದು. ಈ ಆನೆ, ಕುದುರೆ, ಸಾಮ್ರಾಜ್ಯ, ಸಂಪತ್ತು ಇವೆಲ್ಲಕ್ಕಿಂತಲೂ ಏನು ಮುಖ್ಯ ಅಂತಂದ್ರೆ ತಿಳುವಳಿಕೆ ಮಾತು ಮುಖ್ಯ. ಶರಣರ ಸುಳ್ನುಡಿನೇ ಬಹಳ ಮುಖ್ಯ ಅಂತೇಳಿ ಆ ಎಲ್ಲ ಶರಣರು ಕೂಡ ನಂಬಿರತಕ್ಕಂಥ ವಿಚಾರ ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕು. ಅದೇ ಕಾರಣಕ್ಕೆ ಆ ಎಲ್ಲ ಶರಣರು ಏನ್ ಮಾಡಿದ್ರು ಅಂತಂದ್ರೆ ಜ್ಞಾನಕ್ಕೆ, ಅನುಭವಕ್ಕೆ, ಸುಳ್ನುಡಿಗಳಿಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಡ ಮಾಡಿದ್ರು. ಅದಕ್ಕೆ ಶರಣರ ದಾಸೋಹ ತತ್ವಕ್ಕೆ ಅನೇಕ ರೀತಿಯಾದಂತ ಆಯಾಮಗಳನ್ನು ನಾವು ನೋಡ್ತೀವಿ. ಈ ಕಾಯಕ ತತ್ವ, ದಾಸೋಹ ತತ್ವದಿಂದ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಅನೇಕ ರೀತಿಯಾದಂತ ಒಂದು ಪ್ರಯತ್ನಗಳನ್ನು ಕೂಡ ಎಲ್ಲ ಶರಣರು ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ನೋಡಿ, ಉಂಬಲ್ಲಿ ಉಡುವಲ್ಲಿ ಯಾವುದೇ ಜಾತಿಯಾದರೂ ನಡೆಯುತ್ತದೆ, ಆದ್ರೆ ಕೊಂಬಲ್ಲಿ ಕೊಡುವಲ್ಲಿ ಮಾತ್ರ ತಮ್ಮ ಕುಲದವರೇ ಆಗ್ಬೇಕು. ಶತಮಾನಗಳಿಂದ ಈ ವರ್ಣ ವ್ಯವಸ್ಥೆಯಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥ ಸಾಮಾನ್ಯ ಜನರಿಗೆ ಶರಣರ ಜಾತಿ ನಿರಸನ ಸಿದ್ಧಾಂತ ಅಷ್ಟೊಂದು ಆಕರ್ಷಣೆ ಆಗಲಿಲ್ಲ. ಇವರ ಮನಸ್ಥಿತಿ ಕಂಡು ಚನ್ನಬಸವಣ್ಣನಂತವರಿಗೆ ಏನು ಸಿಟ್ಟು ಬರುತ್ತೆ, ಅವರಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅದಕ್ಕೆ ಅವ್ರು ಅಂತಾರೆ, ಏನೆಂಬನಯ್ಯ ಒಬ್ಬಚ್ಚಿ ಭಕ್ತರ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅವರು ಒಂದನ್ನು ಒಪ್ಪಿ ಒಂದನ್ನು ಬಿಡುವ ಇಂಥ ಭಕ್ತರಿಗೆ ಒಬ್ಬಚ್ಚಿ ಭಕ್ತರು ಅಂತ ಹೇಳಿ ವಿಡಂಬನೆಯನ್ನು ಕೂಡ ಅವರು ಮಾಡ್ತಾರೆ. ಈ ವಚನದಿಂದ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅನ್ನದಾಸೋಹ ನಡೀತಿತ್ತು, ಅದು ಹೇಗೆ ನಡೀತಿತ್ತು, ಸಹಪಂಕ್ತಿ ಸಹಭೋಜನದ ಮೂಲಕ ನಡೀತಿತ್ತು. ಅದು ಬಹಳ ಚೆನ್ನಾಗಿ ನಡೀತಾ ಬರ್ತಿತ್ತು ಅನ್ನುವಂತ ಸತ್ಯ ಇಲ್ಲಿ ನಮಗೆ ಕಾಣಿಸುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಕೊಂಬಲ್ಲಿ ಕೊಡುವಲ್ಲಿ ಅಷ್ಟು ಸರಳವಾಗಿರ್ಲಿಲ್ಲ. ಯಾಕೆಂತಂದ್ರೆ ಅವತ್ತಿನ ಅರಸೊತ್ತಿಗೆಗೆ ಈ ಕಾಯಕ ದಾಸೋಹ ಸಿದ್ಧಾಂತಗಳು ಚೆನ್ನಾಗಿ ಕಾಣಿಸ್ತು, ಅವರ ದೃಷ್ಟಿಯಲ್ಲಿ ಚೆನ್ನಾಗಿ ಕಾಣಿಸ್ತದು. ಆದ ಕಾಯಕದಲ್ಲಿ ಎಲ್ಲರೂ ನಿಷ್ಠೆಯಿಂದ ಪ್ರಾಮಾಣಿಕೆಯಿಂದ ಕಾರ್ಯವನ್ನು ಮಾಡ್ತಿದ್ರು. ಅವಾಗ ಸಹಜವಾಗಿ ಇಡೀ ರಾಜ್ಯದ ಬೊಕ್ಕಸ ತುಂಬಿಡ್ತಿತ್ತು. ಅವಾಗ ಅರಸರೆಲ್ಲರೂ ಖುಷಿ ಪಡ್ತಿದ್ರು. ಹೊರಗಿನಿಂದ ವ್ಯಾಪಾರಿಗಳು ಬರ್ತಿದ್ರು, ಬಂದು ಸಿಕ್ಕಾಪಟ್ಟೆ ವ್ಯಾಪಾರನೂ ಕೂಡ ಮಾಡ್ತಿದ್ರು. ಇದರಿಂದ ರಾಜ್ಯದ ಬೊಕ್ಕಸ ತುಂಬ್ತಿತ್ತು. ಅದಕ್ಕೆ ಕಾಯಕದ ಈ ಸಿದ್ಧಾಂತ ಏನಿದೆ ಇದು ಒಪ್ಕೊಂಡ್ಬಿಟ್ರು ಎಲ್ಲ ಅರಸರು ಕೂಡ. ಯಾವಾಗ ಶರಣರು ಏನ್ ಮಾಡಿದ್ರು, ಕೊಂಬುವ ಕೊಡುವ ಅಂತರ್ಜಾತಿ ವ್ಯವಹಾರಕ್ಕೆ ಕೈ ಹಾಕಿದ್ರು, ಆಗ ಆ ಆಳತಕ್ಕಂಥ ವ್ಯವಸ್ಥೆ ಏನಿದೆ, ಅರಸರಿಗೆ ಏನಿದೆ, ಅದನ್ನ ಸಹಿಸಿಕೊಳ್ಳಲಿಕ್ಕೆ ಆಗ್ಲೇ ಇಲ್ಲ. ಅವ್ರು ಏನ್ ಮಾಡಿದ್ರು, ಆ ಎಲ್ಲ ಶರಣರಿಗೆ ಆ ರೀತಿ ಯಾರು ಹೇಳ್ತಾರೆ ಅಂತರ್ಜಾತಿ ವಿವಾಹವನ್ನ ಪುರಸ್ಕಾರ ಯಾರು ಮಾಡ್ತಾರೆ ಅಂತ ಶರಣರಿಗೆ ಮರಣ ದಂಡನೆಯನ್ನು ಕೂಡ ವಿಧಿಸಿದ್ರು. ಆನೆಗಳಿಂದ ತುಳಿಸಿ ಬಹಳ ಉಗ್ರವಾದ ಮರಣ ಶಿಕ್ಷೆನೂ ಕೂಡ ಕೊಟ್ರು. ಆಗ ಅನೇಕ ಶರಣರನ್ನ ಅಟ್ಟಿಸಿಕೊಂಡು ಹೋಗಿ ಚಲ್ಲಾಪಿಲ್ಲಿಯಾಗಿ ಅವರನ್ನ ಕೊಲ್ಲಲಿಕ್ಕೆ ಕೂಡ ಅವರು ಹಿಂದೇಟು ಹಾಕ್ಲಿಲ್ಲ. ಅದಕ್ಕೆ ಅನ್ನ ದಾಸೋಹಕ್ಕೆ ಶರಣರು ಕಟ್ಟಿಸಿರ್ತಕ್ಕಂಥ ದಾಸೋಹ ಮಂಟಪಗಳ ಕಾರಣ ಆದ್ರೆ, ಜ್ಞಾನ ದಾಸೋಹಕ್ಕೆ ಅನುಭವ ಮಂಟಪ ಕಾರಣ ಆಯ್ತು. ಈ ಅನುಭವ ಮಂಟಪ ಏನಾಯ್ತು ಅಂತಂದ್ರೆ ಜ್ಞಾನ ದಾಸೋಹದ ನಿಜವಾದ ಕೇಂದ್ರ ಅಂತೇಳಿ ಅನಿಸ್ಕೊಂಡ್ಬಿಡ್ತು. ಇಂಥ ಅನುಭವ ಮಂಟಪದಲ್ಲಿ ಇಡೀ ಸಮಾಜದ ಅತ್ಯಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಜ್ಞಾನಿಯಾಗಿ ಬೆಳೆದ ನಿಂತ ಅನುಭಾವಿಯಾಗಿ ಕಾಣಿಸಿಕೊಂಡ. ಇದು ಶರಣರ ಒಂದು ಜ್ಞಾನ ದಾಸೋಹದ ಬಹು ದೊಡ್ಡ ಕೊಡುಗೆ ಅಂತ ಹೇಳಿ ನಾವು ಅರ್ಥೈಸಿಕೊಳ್ಳಬಹುದು. ಬಂಧುಗಳೇ, ಒಂದು ನಾವಿಲ್ಲಿ ಅರ್ಥ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ, ತನು ಮನ ಧನಗಳನ್ನು ಗುರು ಲಿಂಗ ಜಂಗಮ ಕರ್ಪಿಸುವುದೇ ತ್ರಿವಿಧ ದಾಸೋಹ ಅನ್ನುವಂಥದ್ದು. ಅನ್ನ ದಾಸೋಹದ ಜೊತೆಗೆ ಜ್ಞಾನ ದಾಸೋಹ, ಭಕ್ತಿ ದಾಸೋಹ, ಯುಕ್ತಿ ದಾಸೋಹ, ಮಮಕಾರ ದಾಸೋಹಗಳಿವೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಲೇಬೇಕು. ದಾಸೋಹ ಸಾಮಾಜಿಕ ಆದ್ರೆ ಅದಕ್ಕೆ ಒಂದು ಧಾರ್ಮಿಕ ನೆಲೆಗಟ್ಟಿದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ದಾನ ಸಂಸ್ಕೃತಿಗೆ ಪರ್ಯಾಯವಾಗಿ ಬಂದದ್ದೇ ಯಾವುದು ಅಂತಂದ್ರೆ ಅದು ದಾಸೋಹ ಸಂಸ್ಕೃತಿ ಅನ್ನುವುದನ್ನ. ಜೊತೆಗೆ ಕಾಯಕ ಕಡ್ಡಾಯ ಆಯಿತು ಅಂತಂದ್ರೆ ದಾಸೋಹ ನಿತ್ಯ ನಿರಂತರ ಅನ್ನುವುದು. ಹಾಗೆ ದಾಸೋಹಿ
ಭಕ್ತನಾಗಿರಬೇಕು, ಸದಾಚಾರಿಯಾಗಿರಬೇಕು. ಸತ್ಯ, ಪ್ರಾಮಾಣಿಕತೆ, ನಿಷ್ಠೆಗಳೇ ನಿಜವಾಗಿಯೂ ದಾಸೋಹದ ಜೀವಾಳ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಸತ್ಯ, ಶುದ್ಧ ಕಾಯಕದಿಂದ ಬಂದ ಧನ ಮಾತ್ರ ದಾಸೋಹಕ್ಕೆ ಸಲ್ಲುತ್ತದೆ ಅನ್ನುವಂಥದ್ದನ್ನ ಯಾವತ್ತಿಗೂ ನೆನಪಿಟ್ಟುಕೊಳ್ಬೇಕು. ದಾಸೋಹವೇ ನಿಜವಾದ ಶಿವಾಚಾರ್ಯ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಗೆದ್ದವನೇ ನಿಜವಾದ ದಾಸೋಹಿ ಅನ್ನುವುದನ್ನ ಕೂಡ ಗಮನಿಸಬೇಕು. ದಾಸೋಹದಲ್ಲಿ ಸದಾಕಾಲ ಸಮರ್ಪಣಾ ಭಾವ ಇರಬೇಕು. ಅಹಂಕಾರ ನಿರಸನದಿಂದ ಮಾತ್ರ ದಾಸೋಹ ಸಾಧ್ಯ ಅನ್ನುವುದನ್ನ ಗಮನಿಸಬೇಕು. ದಾಸೋಹ ಏನ್ ಮಾಡುತ್ತಂದ್ರೆ ಸಹಪಂಕ್ತಿ ಸಹಭೋಜನದ ಸಾಮರಸ್ಯದ ಕೇಂದ್ರ ಅಂತ ಹೇಳಿ ಕೂಡ ನಾವು ಕರೀಬಹುದು. ಈ ದಾಸೋಹ ಸಮಾನತೆಯನ್ನು ತರಲಿಕ್ಕೆ ಶರಣರು ಕೈಗೊಂಡಿರ್ತಕ್ಕಂಥ ಒಂದು ಕ್ರಾಂತಿಕಾರಕ ಅಸ್ತ್ರ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕು. ಕಾಯಕವೇ ಕೈಲಾಸ ಆಯಿತು, ಹಾಗಾದ್ರೆ ದಾಸೋಹವೇ ಮುಕ್ತಿಯ ದಾರಿ ಆಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ದಾಸೋಹ ಅನ್ನೋದು ಸಮಾಜವನ್ನ ಕಾಣತಕ್ಕಂಥ ಒಂದು ಅಂಜನ ಅಂತ ಹೇಳಿ ಕೂಡ ನಾವಿಲ್ಲಿ ಅರ್ಥೈಸಿಕೊಳ್ಬೇಕು. ದೇಹ ನಿರ್ದೇಹವಾಗುವುದೇ ನಿಜವಾದ ದಾಸೋಹ ಅನ್ನುವುದನ್ನು ಕೂಡ ನಾವು ಮನಗಾಣಬೇಕು. ದಾಸೋಹದ ಸ್ಥಾಯಿಯ ಭಾವವೇ ನಿಸ್ವಾರ್ಥ ಅನ್ನುವುದನ್ನು ಕೂಡ ನಾವಿಲ್ಲಿ ಅರ್ಥೈಸಿಕೊಳ್ಬೇಕು. ಮೇಲರಿಮೆ ಕೀಳರಿಮೆಗಳಿಲ್ಲದ ಸಮಾನತೆಯ ಸಾಧನವೇ ನಿಜವಾದ ದಾಸೋಹ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ದಾಸೋಹ ಎಂಬುದು ಒಂದು ಸಮಾಜ ಸೇವೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗೆ ಬಂಧುಗಳೇ, ಒಂದು ನಾವು ಅರ್ಥ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಕಾಯಕ ಮತ್ತು ದಾಸೋಹ ಈ ಎರಡೂ ನಮ್ಮ ಸಮಾಜದ ಕಣ್ಣುಗಳು ಅನ್ನುವಂಥದ್ದು. ಕಾಯಕ ಮತ್ತು ದಾಸೋಹ ಎರಡೂ ಅತ್ಯಂತ ಪವಿತ್ರತೆಯ ಸಂಕೇತ. ಇವೆರಡೂ ಕೂಡ ಶ್ರಮ ಸಂಸ್ಕೃತಿಯ ಪ್ರತೀಕ. ಕಾಯಕ ಮತ್ತು ದಾಸೋಹ ಕೇವಲ ಕಾಯಕ ಜೀವಿಗಳಲ್ಲದೆ ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥ ಒಂದು ಶರಣರ ಪ್ರಮುಖ ತತ್ವ ಅನ್ನುವುದನ್ನ ನಾವೆಲ್ಲರೂ ಇವತ್ತಿನ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಕಾಯಕವೆಂದರೆ ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ದುಡಿಯುವುದು. ಆದ್ರೆ ದಾಸೋಹ ಅಂತಂದ್ರೆ ಗಳಿಸಿದ ಸಂಪತ್ತನ್ನ ಸಮಾಜಕ್ಕೆ ಉದಾರವಾಗಿ ನೀಡ್ತಕ್ಕಂಥದ್ದು. ಈ ಎರಡೂ ತತ್ವಗಳು ಸಮಾನ, ಹಾಗಾಗಿ ಒಂದಕ್ಕೊಂದು ಪೂರಕನೂ ಕೂಡ ಹೌದು. ಅದಕ್ಕೆ ಇವುಗಳಿಗೆ ನಾವು ಒಂದೇ ನನ್ನದ ಎರಡು ಮುಖಗಳು ಅಂತ ಹೇಳಿ ಕರೆದಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಮ್ಮ ವೃತ್ತಿಯನ್ನ ಪ್ರಾಮಾಣಿಕವಾಗಿ ಬಹಳ ಶ್ರದ್ಧೆಯಿಂದ ನಿರ್ವಹಿಸಬೇಕು ಅನ್ನುವುದು ಕಾಯಕದ ಒಂದು ಮೂಲ ತತ್ವ ಅನ್ನುವುದನ್ನ ನಾವು ಯಾವತ್ತೂ ಮರಿಬಾರದು. ಹಾಗೆ ಕಾಯಕ ನಮಗೆ ಏನ್ ಮಾಡುತ್ತೆ ಅಂದ್ರೆ ಆತ್ಮಗೌರವದ ಸಂಕೇತವಾಗಿದೆ. ನಮ್ಮೆಲ್ಲರಿಗೂ ಆತ್ಮಗೌರವದ ಸಂಕೇತವೇ ಕಾಯಕ ಅನ್ನುವುದು. ಯಾವುದೇ ರೀತಿಯ ಶ್ರಮ ಇರಲಿ ಅದನ್ನ ಏಚು ಪೇಚು ಮಾಡದೆ ಬಹಳ ಒಂದು ಗೌರವ ಭಾವನೆಯೊಂದಿಗೆ ಆ ಕಾಯಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಂತಕ್ಕಂಥದ್ದು. ಜೊತೆಗೆ ಸ್ವತಃ ಬಸವಣ್ಣನವರು ಏನ್ ಮಾಡಿದ್ರು ಅಂತಂದ್ರೆ ಅನೇಕ ರೀತಿಯ ಕಾಯಕಗಳನ್ನ ಗೌರವಿಸುವ ಮೂಲಕ ಇಡೀ ಸಮಾಜದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯನ್ನು ತೊಲಗಿಸಲಿಕ್ಕೆ ಅವರು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಕಾಯಕ ಜೀವಿಗಳನ್ನ ಒಂದೇ ವರ್ಗವಾಗಿ ಒಗ್ಗೂಡಿಸಿ ನೋಡಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ ದಾಸೋಹವು ದಾನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಆ ದಾಸೋಹದಲ್ಲಿ ಯಾವಾಗಲೂ ಕೂಡ ಸಮರ್ಪಣಾ ಭಾವ ಇರಬೇಕು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಮನಗಾಣಬೇಕು. ಬಂಧುಗಳೇ, ಈ 159ನೇ ಅಂತರ್ಜಾಲ ವಚನ ಸಾಹಿತ್ಯದ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಇವತ್ತು ಈ ಒಂದು ಶರಣರ ಕಾಯಕ ದಾಸೋಹ ಚಿಂತನೆಗಳು ಒಂದು ಅವಲೋಕನ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ, ಕಾಯಕ ಮತ್ತು ದಾಸೋಹ ಬಹುಶಃ ಇಡೀ ಜಗತ್ತಿಗೆ ನಮ್ಮ 12ನೇ ಶತಮಾನದ ಶರಣರು ಅವರೆಲ್ಲರೂ ಕೊಡಮಾಡಿರ್ತಕ್ಕಂಥ ದಿವ್ಯ ರತ್ನ ತತ್ವಗಳು ಯಾವುದು ಅಂತಂದ್ರೆ ಒಂದು ಕಾಯಕ, ಇನ್ನೊಂದು ದಾಸೋಹ ಅಂತಕ್ಕಂಥದ್ದನ್ನ ನಾವು ಯಾವತ್ತಿಗೂ ಮರೆಯಬಾರದು. ಈ ಎಲ್ಲ ಸಂಗತಿ, ಈ ಎಲ್ಲ ವಿಚಾರಗಳನ್ನ ನಾವು ನಮ್ಮ ನಿಜ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ನಿಜಕ್ಕೂ ಆ ಶರಣರು ಜಗತ್ತಿಗೆ ಕೊಡಮಾಡಿರ್ತಕ್ಕಂಥ ಈ ಬಹುದೊಡ್ಡ ಕಾಣಿಕೆ ಏನಿದೆ ಆ ಕಾಣಿಕೆಯ ಸಾರ್ಥಕತೆ ಪಡೆದುಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಈ ಒಂದು ಅಂತರ್ಜಾಲ ಆಧಾರಿತ ಒಂದು ಉಪನ್ಯಾಸ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರಿಗೂ ಕೂಡ ನಾನು ಅತ್ಯಂತ ಹೃನ್ಮನದಿಂದ ನಾನು ಅವರಿಗೆ ಅಭಿನಂದಿಸಿ ವಂದಿಸಿ ಶುಭ ವಂದಿಸಿ ನನ್ನ ಈ ಒಂದು ಉಪನ್ಯಾಸವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್. ದಾಸೋಹ ಅನ್ನೋದು ಅಂತರಂಗದ ಭಕ್ತಿ ಸಾಧ್ಯತೆ, ತನು ಮನ ಧನದ ಸಮರ್ಪಣೆ. ಕಾಯಕ ಮತ್ತು ದಾಸೋಹ ತತ್ವಗಳು ಒಂದಕ್ಕೊಂದು ಪೂರ್ವಕವಾಗಿರುತ್ತವೆ ಅಂತ ಹೇಳಿದ್ರಿ. ಕಾಯಕವೇ ಕೈಲಾಸ ಎಂಬುದು ಶರಣರ ಪ್ರತಿಪಾದನೆ. ಆದ್ರೆ ಕುಂಬಾರ ಗೊಂಡಯ್ಯನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ
ಕೈಲಾಸ ಬೇಡವೆನಗೆ, ಕಾಯಕವೇ ಮಿಗಿಲು ಎನಗೆ ಅಂತ ಹೇಳಿದ್ರು. ಶರಣರ ಕಾಯಕ ಮತ್ತು ದಾಸೋಹದ ಚಿಂತನೆಗಳನ್ನ ಅದ್ಭುತವಾಗಿ ಅರ್ಥಪೂರ್ಣವಾಗಿ ವಿವರಿಸಿದ ಸಂತೋಷ್ ಕುಮಾರ್ ಬಂಡೆ ಸರ್ಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಮುಂದೆ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ವಿಜಯಕುಮಾರ್ ಕಮ್ಮರ್ ಸರ್ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಶರಣಾರ್ಥಿಗಳು, ಒಂದು ಸುಂದರ ಉಪನ್ಯಾಸವನ್ನ ಇಂದು ಕೇಳಿದ್ವಿ. ಈಗ ಸಂವಾದದ ಸಮಯ. ಸರ್ ಶಿವಪ್ರಕಾಶ್ ಸರ್, ತಾವು ಮಾತಾಡಿ ಸರ್. ಶಿವಪ್ರಕಾಶ್ ಸರ್. ಶರಣಾರ್ಥಿಗಳು ಸರ್. ವೇದಿಕೆ ನಿಮಗಾಗಿ. ಹೇಳಿ ಸರ್. ಸರ್, ಇದು ತುಂಬಾ ಮತ್ತೊಮ್ಮೆ ಮತ್ತೆ ನಾನು ಹೇಳ್ತಲೇ ಇರ್ತೇನೆ, ಇದು ಮತ್ತೊಂದು ಬಹಳ ಸೊಗಸಾದಂತಹ ಅದ್ಭುತವಾದಂತಹ ಪ್ರವಚನ ಅಂತ ಹೇಳೋದ್ರೊಟ್ಟಿಗೆ ಇದೇ ವೇದಿಕೆಯಲ್ಲಿ ನಾವು ಸುಮಾರು ಸಲ ಕಾಯಕ ಮತ್ತು ದಾಸೋಹಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿದ್ದೇವೆ. ಆ ಸಾಲಿನಲ್ಲಿ ಇಂದಿನ ಪ್ರವಚನ ಕೂಡ ಬಹಳ ದೊಡ್ಡ ಗುರುತಾಗಿ ನಿಲ್ಲುತ್ತೆ ಎನ್ನುವಂಥದ್ದು ನನ್ನ ಭಾವನೆ. ಈ ಮಾತುಗಳನ್ನ ಕೇಳ್ತಿದ್ದಾಗ ನನಗೆ ಇನ್ನೊಂದು ವಿಚಾರ ಉಳಿತು. ಈಗ ನಾವು ಹೈಪೋಥಿಸಿಸ್ ಅಂತ ನಾವೇನು ಹೇಳ್ತೇವೆ, ಒಂದು ವೇಳೆ ಜಗತ್ತಿನ ಎಲ್ಲಾ ಜೀವಿಗಳು ಕೂಡ, ಮಾನವ ಜೀವಿಗಳು ಕಾಯಕ ಪ್ರಜ್ಞೆಗೆ ಉಳಿದರೆ ದಾಸೋಹವನ್ನ ಸ್ವೀಕರಿಸಲು ಯಾರಿರ್ತಾರೆ ಎನ್ನುವಂಥದ್ದು ಒಂದು ಪ್ರಶ್ನೆ. ಈ ಪ್ರಶ್ನೆ ನನಗೆ ಈಗ ಬಂದಿರುವಂತ ಪ್ರಶ್ನೆ ಅಲ್ಲ. ಬಸವಣ್ಣವರ ಕಾಲದಲ್ಲೇ ಕಲ್ಯಾಣದಲ್ಲಿ ಈ ಪ್ರಶ್ನೆ ಎದ್ದು ಮೂಡಿ ನಿಂತಿತ್ತು. ಬೇಡುವರಿಲ್ಲದೆ ಬಡವನಾದೆನಯ್ಯ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ನೋಡಿ, ದಾಸೋಹ ಅನ್ನುವಂಥದ್ದು ಪರಿಕಲ್ಪನೆಯಲ್ಲಿ ಇಡೀ ಜಗತ್ತಿನ ಸಕಲ ಜೀವ ರಾಶಿಗಳನ್ನ ಪೊರೆಯುವಂತಹ ಒಂದು ಬಹಳ ದೊಡ್ಡ ಹಸ್ತ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಇದು ಮನುಕುಲದ ಕಲ್ಯಾಣಕ್ಕಾಗಿರುವಂಥದ್ದಲ್ಲ. ಮನುಕುಲವನ್ನ ಮೀರಿ ಶರಣರು ಇಡೀ ಜೀವ ಸಂತತಿಯನ್ನ ಅವರ ಹೊಟ್ಟೆ ಬರೆಯುವಂತಹ, ಅವರ ಯೋಗಕ್ಷೇಮವನ್ನು ನೋಡುವಂತಹ ಬಹಳ ದೊಡ್ಡ ದಾಯಿತ್ವಕ್ಕೆ ತಮ್ಮನ್ನು ತಾವು ಒಳಪಡಿಸಿಕೊಂಡಿದ್ರು ಅನ್ನುವಂಥದ್ದು ಶರಣ ಪ್ರಜ್ಞೆಯನ್ನ ವಿಶ್ವಮಾನ್ಯಗೊಳಿಸುತ್ತೆ, ವಿಶ್ವಸ್ತಗೊಳಿಸುತ್ತೆ. ಮನುಷ್ಯನಿಗೆ ಹೊಟ್ಟೆ ಹೊರೆದುಕೊಳ್ಳೋದಕ್ಕೆ ಕಾಯಕ ಇದೆ. ಕಾಯಕದಿಂದ ಬಂದದ್ದನ್ನ ಆತ ದಾಸೋಹ ಕ್ರಿಯೆಯಾಗೂ ನೀಡ್ತಾನೆ. ಆದರೆ ಎಲ್ಲೆಡೆ ಕೂಡ ದಾಸೋಹದ ಕಹಳೆ ಮುಳುಗಿದಾಗ, ನಿಮ್ಮ ಕಾಯಕದ ಕಹಳೆ ಮುಳುಗಿದಾಗ ನಿಮ್ಮ ದಾಸೋಹವನ್ನು ಸ್ವೀಕರಿಸಲು ಯಾರಿರ್ತಾರೆ ಅನ್ನುವಂಥದ್ದು. ಹಾಗಾದಾಗ ಆ ದಾಸೋಹದ ನೇರ ಫಲಾನುಭವಿಗಳು ಸಕಲ ಜೀವರಾಶಿಗಳು ಅನ್ನುವಂಥದ್ದು ಮಾತನ್ನು ನಾವು ತೆಗಿಬೇಕು. ಹಾಗಾಗಿ ಕೇವಲ ಮನುಷ್ಯರ ಅಭ್ಯುದಯದ ಮಾತು ದಾಸೋಹದ ಹಿನ್ನೆಲೆಯಾಗಿ ಬರೋದಿಲ್ಲ. ಅಲ್ಲಿ ಸಕಲ ಜೀವರಾಶಿಗಳಿಗೆ ಒಳಿತನ್ನು ಬಳಸುವಂತಹ ಶರಣರ ಒಂದು ನುಡಿ ಏನಿದೆಯಲ್ಲ, ಅದು ಮಡಿಗಟ್ಟಿ ನಿಲ್ಲುತ್ತೆ ಎನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ದಾಸೋಹ ನಾವು ಯೋಚಿಸಿದಷ್ಟು ವಿಸ್ತಾರಗೊಳ್ಳುತ್ತೆ, ನಾವು ಅರ್ಥ ಮಾಡಿಕೊಂಡದ್ದು ಅದರ ಅರ್ಥವಂತಿಕೆ ಎಗುತ್ತಾ ಹೋಗುತ್ತೆ. ಇದನ್ನ ಇಷ್ಟೇ ಅಂತ ಹೇಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ದಾಸೋಹ ಪ್ರಕ್ರಿಯೆನೇ ಅಂಥದ್ದು. ಕೊಡುವ ಕೊಳ್ಳುವ ಈ ಕ್ರಿಯೆ ಏನಿದೆಯಲ್ಲ, ಇದು ಬಹಳ ದೊಡ್ಡ ಒಂದು ಬಹಳಷ್ಟು ಅರ್ಥಶಾಸ್ತ್ರ ದುಡಿಮೆ, ಗಳಿಕೆ ಹಾಗೂ ವಿತರಣೆ ಎನ್ನುವಂತಹ ಮಾರ್ಗವನ್ನಾಗಿಯೂ ನೋಡಿದ್ದಾರೆ. ಆದರೆ ಈ ಎಲ್ಲ ಮಾತುಗಳಲ್ಲೂ ಕೂಡ ಕೇವಲ ಮನುಷ್ಯನನ್ನು ಗಮನವಾಗಿಟ್ಟುಕೊಂಡು ಮಾತಾಡುವಂತಹ ಒಂದು ದಿಸೆಯಲ್ಲಿ ಈ ಮಾತುಗಳು ನಡೆಯುತ್ತೆ. ಆದರೆ ನಾನು ಈಗ ಹೇಳ್ತಿರುವಂಥದ್ದು ಮನುಷ್ಯತ್ವವನ್ನ ಮೀರಿದ ಜೀವಪರತೆಯನ್ನ ಪರಿಯುವಂತಹ ಒಂದು ದಾಯತ್ವಕ್ಕೆ ಶರಣರು ಒಲಿದಿದ್ರು ಅನ್ನುವಂಥದ್ದು. ಇದು ಶರಣರ ಆತ್ಯಂತಿಕ ಕಲ್ಪನೆ. ದಾಸೋಹದ ಆತ್ಯಂತಿಕ ಕಲ್ಪನೆ ಅಂದ್ರೆ ಇಡೀ ಜೀವರಾಶಿಯನ್ನ ಸಲ್ಲುವಂತಹ ಹೊಣೆ ಶರಣನ ಮೇಲಿದೆ ಎನ್ನುವಂತಹ ಮಾತು ಪ್ರಾಯಶಃ ಶರಣರ ಒಂದು ಕೀರ್ತಿ ಪತಾಕೆಯನ್ನ ಬಾನು, ನಾವು ಏನು ಅಗಸ ಅಂತ ಹೇಳ್ತೇವೆ, ಬಾನಿಗೆ ಅಂತ ಹೇಳ್ತೇವೆ, ಆ ಬಾನನ್ನ ಚೀರಿಕೊಂಡು ಮೇಲೆತ್ತಿ ಕೊಯ್ಯುವಂತಹ ಒಂದು ತತ್ವವಾಗಿ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ ಎನ್ನುವಂಥದ್ದು ನನ್ನ ಇವತ್ತಿನ ಒಂದು ಅನಿಸಿಕೆ. ಯಾಕಂದ್ರೆ ಈ ಪ್ರವಚನದ ಮಾತುಗಳನ್ನು ಕೇಳ್ತಾ ಹೋದ ಹಾಗೆ ಅಲ್ಲ, ಕೇವಲ ಕಾಯಕವನ್ನ ಶರಣರಿಗೆ ಒತ್ತಿ ಒತ್ತಿ ಹೇಳಿದಂತಹ ಶರಣರು ಮತ್ತೆ ದಾಸೋಹದ ಬಗ್ಗೆ ಮಾತಾಡೋದೇಕೆ? ಕಾಯಕಕ್ಕೆ ಒಲಿದ ಮನ ದಾಸೋಹದಲ್ಲಿ ಬೇಡುವುದೇನಿದೆ? ಬೇಡಲಾರದು. ಬೇಡುವುದಕ್ಕೆ ಏನ್ ಬೇಕು ಅವರಿಗೆ? ಹಾಗಿದ್ರೆ ಈ ಕಾಯಕದ ಪ್ರತಿಫಲ ಯಾರಿಗೆ ಸಲ್ಲುತ್ತೆ? ಈ ಕಾಯಕದ ಪ್ರತಿಫಲದ ನೇರ ಬಾಧ್ಯತೆ ಸಕಲ ಜೀವರಾಶಿಗಳಿಗಿದೆ ಅನ್ನುವಂಥದ್ದು. ಇದು ಬಹಳ ದೊಡ್ಡ ಘನವಾದ ಕಲ್ಪನೆ. ಇದರ ಬಗ್ಗೆ ಪ್ರಾಯಶಃ ಮತ್ತೆ ನಾವು ಸಾಕಷ್ಟು ಯೋಚನೆಗಳನ್ನ ಮಾಡಬೇಕು. ನನಗೆ ಇವತ್ತಿನಲ್ಲಿ ಇದಕ್ಕೆ ವಚನಗಳ ಆಧಾರ ಏನು ಸಿಗ್ತಾ ಇಲ್ಲ. ಆದರೆ ಈ ದಾಸೋಹ ಅನ್ನುವಂಥ ಕಲ್ಪನೆ ಹಿಂದ್ಗಡೆ
ಇಂಥ ಒಂದು ಬಹಳ ದೊಡ್ಡ ಚಿಂತನೆಯೂ ಕೂಡ ಶರಣ ಕುಲದಲ್ಲಿ ಇತ್ತು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಈಗ ಮೂಡುತ್ತಿರುವಂತಹ ಒಂದು ಚಿಂತನೆ. ಇಷ್ಟು ಮಾತುಗಳನ್ನು ಹೇಳಿ ಮತ್ತೊಮ್ಮೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮಗೆ ಅನಂತ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಶಿವಪ್ರಕಾಶ್ ಅವರೇ, ಒಂದು ಉತ್ತಮ ಸ್ಪಂದನೆಯನ್ನ ನೀಡಿದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಮೋಸ್ಟ್ಲಿ ಮಾತಾಡೋರು ಯಾರು ಇಲ್ಲ ಅನ್ಸುತ್ತೆ. ಶರಣ ಸಮರ್ಪಣೆಯಿಂದ ನಮ್ಮ ಈ ಕಾರ್ಯಕ್ರಮದ ಕೊನೆಗೆ ಹಿಟ್ಟ ಶರಣ ಸಮರ್ಪಣೆಗೆ ಹೋಗೋಣ ಅಲ್ವಾ ಅನುಪಮ ಅವರೇ? ಓಕೆ ಓಕೆ. 159ನೆಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀ ಸಂತೋಷ್ ಕುಮಾರ್ ಬಂಡೆ ನಾಗಠಾಣ್ ಅವರು ಅತ್ಯುತ್ತಮವಾದ ಒಂದು ಉಪನ್ಯಾಸವನ್ನು ನೀಡಿದ್ದೀರಿ. ಪ್ರಪ್ರಥಮವಾಗಿ ತಮಗೆ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಸಂಗೀತ ಕ್ಷೇತ್ರದ ಮತ್ತೊಂದು ಬಡ್ಡಿಂಗ್ ಪ್ರತಿಭೆ ಅಂದ್ರೆ ಕುಮಾರಿ ಸಂಜನಾ ಕೊರಗರ್ ಅವರು. ಅತ್ಯಂತ ಪ್ರಬುದ್ಧ ಸಂಗೀತಗಾರರು ಆಗುವ ಎಲ್ಲ ಲಕ್ಷಣಗಳನ್ನ ಆ ಮಗುವಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಪ್ರಣತ ಇದೆ, ಭಕ್ತಿ ಇದೆ, ಸ್ವಾಮಿ ನೀನು ಶಾಶ್ವತ ನೀನು, ಆಮೇಲೆ ಇನ್ನೊಂದು ವಚನವನ್ನ ಪ್ರಸ್ತುತ ಮಾಡಿದ್ರು. ಆದ್ರೆ ಟೆಕ್ನಿಕಲ್ ಸ್ನ್ಯಾಗ್ ಆಗಿ ಸ್ವಲ್ಪ ಅಲ್ಲಲ್ಲಿ ಡಿಸ್ಟರ್ಬೆನ್ಸ್ ಬಂತು. ಹಾಗಾಗಿ ಅವರಲ್ಲಿ ವಿನಂತಿ ಏನಂದ್ರೆ ಇವನ್ನ ಆ ರೆಕಾರ್ಡಿಂಗ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರೆ ನಾವು ಈ ಯೂಟ್ಯೂಬ್ ನಲ್ಲಿ ಅವನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಅಂದ್ರೆ ಒಂದು ವ್ಯಾಪಕವಾದಂತಹ ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ ಅನ್ನತಕ್ಕಂಥ ಒಂದು ಚಿಂತನೆ ನಮ್ಮಲ್ಲಿದೆ. ಅತ್ಯಂತ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನ ಮಾಡಿಕೊಟ್ಟಂತ ಸಂಜನಾ ಕೊರಗರ್ ಅವರಿಗೆ ಧನ್ಯವಾದಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ತಂದೆ ಭಜಂತ್ರಿ ಸಾಹೇಬರು ಅತ್ಯಂತ ಅವಳನ್ನ ತಯಾರು ಮಾಡುವಲ್ಲಿ ಅತ್ಯಂತ ಶ್ರಮ ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ತಮ್ಮ ಈ ಸಂಗೀತ ಸೇವೆ ನಿರಂತರವಾಗಿ ಸಾಗ್ಲಿ. ಮಗು ಮುಂದೆಯೂ ಕೂಡ ನಮ್ಮ ಚಾನೆಲ್ನಲ್ಲಿ ಮುಂದೆಯೂ ಕೂಡ ಯಾವಾಗ ಬೇಕಾದ್ರೂ ಹಾಡು ಹೇಳ್ಬೋದು. ಒಂದು ಮೆಸೇಜ್ ಅನ್ನ ಹಾಕಿರ್ ಸಾಕು, ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಅದನ್ನ ನಮ್ಮ ಕಾರ್ಯಕ್ರಮಗಳಲ್ಲಿ ಅವಳ ಸಂಗೀತ ಸೇವೆಯನ್ನು ಕೂಡ ಸೇರಿಸ್ತೀವಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ತೀನಿ. ಕುಮಾರಿ ಸಂಜನಾ ಕೊರಗರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಂದಿನ ಉಪನ್ಯಾಸದಲ್ಲಿ ಕಾಯಕ ಮತ್ತು ದಾಸೋಹ ಅಂತ ಪ್ರಮುಖವಾದ ವಿಷಯವನ್ನ ನಿರರ್ಗಳವಾಗಿ ಸರಿಸುಮಾರು 15 ವಚನಗಳ ಮೂಲಕ, ಆಮೇಲೆ 8, 9, 11 ವಚನಕಾರರು ಅಥವಾ ನಮ್ಮ ಶರಣರ ಉಲ್ಲೇಖವನ್ನ ಮಾಡೋದ್ರ ಮೂಲಕ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯನ್ನ ಅತ್ಯಂತ ಸಮಂಜಸವಾಗಿ ನೀಡಿದಂಥವರು ಸಂತೋಷ್ ಕುಮಾರ್ ಬಂಡೆ ಅವರು. ಕಾಯಕವೇ ಕೈಲಾಸ, ಅದ್ರ ಜೊತೆಗೆ ಅಸಂಗ್ರಹ ತತ್ವವನ್ನ ಅತ್ಯಂತ ಪ್ರಬುದ್ಧವಾಗಿ ಅವರು ಚಿಂತನೆ ಮಾಡಿದ್ರು. ಕಾಯಕ ಅಂದ್ರೆ ನಮ್ಮ ಗದಗ ತೋಟದ ಲಿಂಗಕ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ಅವರು ಹೇಳ್ತಾರೆ, ಕಾಯಕ ಅಂದ್ರೆ ಅದೊಂದು ಕರ್ತವ್ಯ, ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಿದ್ರು ಅವರು. ಅಂದ್ರೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ತನ್ನ ಫ್ಯಾಮಿಲಿಯನ್ನ ಸಂರಕ್ಷಣೆ ಮಾಡುವಂತ ರೆಸ್ಪಾನ್ಸಿಬಿಲಿಟಿ, ವ್ಯಷ್ಟಿಯಿಂದ ಸಮಷ್ಟಿಯವರೆಗೂ ಏನೇನನ್ನು ನಾವು ಆ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ತೇವೆ ಅದೆಲ್ಲ ಕಾಯಕ ತತ್ವದಲ್ಲಿ ಬರುತ್ತೆ ಅಂತಕ್ಕಂಥ ಮಾತನ್ನ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ದನ್ನ ನಾವು ಕಂಡಿದ್ದೀವಿ. ಕಾಯಕದ ಜೊತೆಗೆ ಸಿನಾನಿಮಸ್ ಆಗಿ ಬರೋದು ಇನ್ನೊಂದು ಏನಂದ್ರೆ ದಾಸೋಹ ತತ್ವ. ಅದು ಕಾಯಕ ಮತ್ತು ದಾಸೋಹ ಎರಡು ಒಂದಕ್ಕೊಂದು ಪೂರಕವಾದಂತಹ ತತ್ವಗಳು ಅನ್ನೋದನ್ನ ಸಂತೋಷ್ ಕುಮಾರ್ ಬಂಡೆ ಅವರು ಬಹಳ ಸುಂದರವಾಗಿ ಚಿತ್ರಣ ಮಾಡಿದ್ರು. ಸಮರ್ಪಣಾ ಭಾವವೂ ಕೂಡ ದಾಸೋಹದ ಒಂದು ತತ್ವ ಚಿಂತನೆ ಅನ್ನೋದನ್ನ ಹೇಳಿದ್ರು. ಶರಣರು ಎಲ್ಲಕ್ಕಿಂತ ಹೆಚ್ಚಾಗಿ ಬಂಡೆ ಅವರ ಉಪನ್ಯಾಸ ನಾವು ಕಂಡಿದ್ದು ಅಂದ್ರೆ ನುಡಿದಂತೆ ನಡೆದವರು ಹಾಗೂ ನಡೆದಂತೆ ನುಡಿದವರು ಶರಣರು ಅನ್ನೋದನ್ನ ಬಹಳ ಸುಂದರವಾಗಿ ಚಿತ್ರಣ ಮಾಡಿದ್ರು. ಸದ್ಭಕ್ತಿ, ಸದಾಚಾರ ಮತ್ತು ಸದ್ಭಾವದಿಂದ ಈ ಕಾಯಕವನ್ನ ಮಾಡ್ಬೇಕು, ಅದ್ರ ಜೊತೆಗೆ ದಾಸೋಹವನ್ನ ಮಾಡ್ಬೇಕು ಅಂತಕ್ಕಂಥ ದಾಸೋಹ ಚಿಂತನೆಗೆ ನಮ್ಮ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ರು, ಬಹಳ ಪ್ರಬುದ್ಧವಾದ ಒಂದು ಚಿಂತನೆಯನ್ನು ಅವರು ಮಂಡಿಸಿದ್ರು. ದಾಸೋಹ ಅಂದ್ರೆ ಏನು ಅನ್ನೋದಕ್ಕೆ ಅವರು ಬಹಳ ಒಂದು ಚಿಂತನೆಯನ್ನ ಕೊಟ್ಟಿದ್ರು. ಈಗ ಹೊಲ ದಾಸೋಹ ಮಾಡ್ತದೆ, ಮಣ್ಣನ್ನ ತಾನು ತಿಂತದೆ, ಬೆಳೆಯನ್ನ ಸಮಷ್ಟಿಗೆ ಅರ್ಪಿಸ್ತದೆ. ಈ ಹಸು ಕೂಡ ದಾಸೋಹ ಮಾಡ್ತದೆ, ಹೊಟ್ಟನ್ನ ತಾನು ತಿಂತದೆ,
ಹಾಲನ್ನ ನಮಗೆ ಕೊಡ್ತದೆ. ಮರ ಕೂಡ ದಾಸೋಹ ಮಾಡ್ತದೆ, ನೀರನ್ನ ತಾನು ಕೊಡ್ತದೆ, ಫಲವನ್ನ ನಮಗೆ ಕೊಡ್ತದೆ. ಅಂದ್ರೆ ಶೇಷವನ್ನ ತಾನಿಟ್ಟುಕೊಂಡು ವಿಶೇಷವನ್ನ ಸಮಾಜಕ್ಕೆ ಕೊಡುವುದೇ ದಾಸೋಹ ಅಂತಕ್ಕಂಥ ಈ ಒಂದು ಪರಿಕಲ್ಪನೆ ಇದೆಯಲ್ಲ, ನನಗನ್ಸದ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಅದ್ಭುತವಾದಂತ ಒಂದು ತತ್ವಸಿದ್ಧ ಅಂತ. ಶೇಷವನ್ನ ತಾನಿಟ್ಕೊಂಡು ವಿಶೇಷವನ್ನ ಸಮಾಜಕ್ಕೆ ನೀಡೋದು ಇದೆಯಲ್ಲ, ಅದು ಅತ್ಯಂತ ಪ್ರಬುದ್ಧವಾದ ಒಂದು ಚಿಂತನೆ. ದಿಸ್ ಇಸ್ ಆಲ್ಸೋ ಎಕನಾಮಿಕ್ ಟೆನೆಟ್ ಅಂತ, ಅಂದ್ರೆ ಆರ್ಥಿಕ ತತ್ವ ಸಿದ್ಧಾಂತ ಕೂಡ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣುವುದು. ಈ ತಮ್ಮ ಪ್ರವಚನದುದ್ದಕ್ಕೂ ಶ್ರೀ ಸಂತೋಷ್ ಕುಮಾರ್ ಬಂಡೆ ಅವರು ಅತ್ಯುತ್ತಮವಾಗಿ ಈ ಕಾಯಕ ಮತ್ತು ದಾಸೋಹ ಚಿಂತನೆಗಳನ್ನ ಒಂದು ಅವಲೋಕನ ಅಲ್ಲ, ವಿವಿಧ ರೀತಿಯಲ್ಲಿ ಅವಲೋಕನ ಮಾಡಿದಂಥ ಶ್ರೀ ಸಂತೋಷ್ ಕುಮಾರ್ ಬಂಡೆ ಅವರಿಗೆ ಒಂದು ಉತ್ತಮವಾದ ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಅವರಲ್ಲಿ ಕೊನೆಯದಾಗಿ ಅವರು ಹೇಳಿದಂತ ಮಾತುಗಳಲ್ಲಿ ಒಂದು ನಾವು ತತ್ವವನ್ನ ಇಲ್ಲಿ ಕಟ್ಕೋಬಹುದು. ಮಣ್ಣನ್ನ ಆಳಿದವರು ಮಣ್ಣಾಗಿ ಹೋದ್ರು, ಆದ್ರೆ ಮನಸ್ಸನ್ನ ಆಳಿದವರು ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿದ್ರು ಅಂತಕ್ಕಂಥದ್ದು. ಹಾಗಾಗಿ ಶರಣರನ್ನ 900 ವರ್ಷಗಳಾದ್ರೂ ಕೂಡ ನಾವು ಇಂದಿಗೂ ಯಾಕೆ ನೆನೆಸ್ತೀವಿ ಅಂದ್ರೆ ಅವರು ನಮ್ಮ ಮನಸ್ಸನ್ನ ಆಳದಂಥವ್ರು. ಹಾಗಾಗಿ ಇಲ್ಲಿವರೆಗೂ ನಮ್ಮ ತನು ಮನಗಳಲ್ಲಿ ಅವರು ಶಾಶ್ವತವಾಗಿ ಉಳಿದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಇನ್ನ ಸಂವಾದದಲ್ಲಿ ಪಾಲ್ಗೊಂಡಂತ ಶ್ರೀ ಶಿವಪ್ರಕಾಶ್ ಅವರು ಅತ್ಯುತ್ತಮ ಉಪನ್ಯಾಸಕರು, ಆಮೇಲೆ ಅತ್ಯಂತ ಪ್ರಬುದ್ಧ ವಿಮರ್ಶಕರವರು. ನಾವು ಬೆಟಗೇರಿ ಅವ್ರನ್ನ ಎಲ್ಲ ನೋಡ್ತಿದ್ವಿ, ಕೃಷ್ಣಮೂರ್ತಿ ಪುರಾಣಿಕ್ ಅವರ ಆ ಎಲ್ಲ ವಿಮರ್ಶೆಗಳನ್ನ ನಾನು ಚಿಕ್ಕಂದಿನಿಂದ ಓದ್ತಾ ಬಂದಿದ್ದೀನಿ. ಆ ಸಾಲಿನಲ್ಲಿ ಇವರು ಸಾಕ್ತಾ ಇದ್ದಾರೆ ಅಂತ ನನಗಂತ ಶಿವಪ್ರಕಾಶ್ ಅವರು ಅತ್ಯಂತ ಉತ್ತಮವಾದ ಒಂದು ವಿಮರ್ಶೆಯನ್ನ ಶಿವಪ್ರಕಾಶ್ ಅವರು ಮಾಡ್ತಾರೆ. ಅವ್ರ ಸಂವಾದದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅತ್ಯಂತ ಪ್ರಬುದ್ಧವಾಗಿ ಹಂಚಿಕೊಂಡ್ರು. ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಶ್ರೀಮತಿ ಅನುಪಮ್ ಪಾಟೀಲ್ ಹುಬ್ಬಳ್ಳಿಯವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಖಾಯಂ ನಿರೂಪಕಿಯವರು, ಹಾಗಾಗಿ ಅವರಿಗೂ ಕೂಡ ಆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ ದಿನಾಂಕ 20/12/2025 ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸರ್ವಮಂಗಳ ಸಕ್ರಿ ರಾಯಚೂರಿನವರು ಶರಣ ಕಂಬಳಿ ನಾಗಿದೇವರ ವೈಚಾರಿಕ ಸ್ವಾತಂತ್ರ್ಯ ಕುರಿತು ಅವರು ಮಾತನಾಡಲಿದ್ದಾರೆ. ಅತ್ಯಂತ ಪ್ರಬುದ್ಧ ಚಿಂತಕಿ ಹಾಗೂ ತತ್ವ ಪದಕಾರರಲ್ಲಿ ರಾಯಚೂರಿನ ತತ್ವ ಪದಕಾರರು ಈ ವಿಷಯದ ಮೇಲೆ PhD ಮಂಡಿಸಿದಂತ ಪ್ರಬುದ್ಧ ಚಿಂತಕಿ, ವಚನ ಸಾಹಿತ್ಯವನ್ನೇ ಉಸಿರಾಗಿಸಿಕೊಂಡಂತ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಮುಂದಿನ ವಾರ ನಮ್ಮ ವೇದಿಕೆಯಲ್ಲಿ ಮಾತನಾಡಲಿದ್ದಾರೆ. ಆವಾಗಲೂ ಕೂಡ ಇದೇ ರೀತಿ ಎಲ್ಲರೂ ಸೇರಿ ವಚನ ಸಾಹಿತ್ಯದ ತೇರನ್ನ ಎಳೆಯುವ ಜವಾಬ್ದಾರಿಯನ್ನ ನಾವು ಹೊರೋಣ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಶರಣ ಸಮರ್ಪಣೆಗೆ ವಿರಾಮ ಹೇಳ್ತಾನೆ. ಶರಣಾರ್ಥಿಗಳು. ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಹಾ ಸರ್, ಇಂದು ಒಂದು ಅದ್ಭುತವಾದ ಉಪನ್ಯಾಸ ಮತ್ತು ಅರ್ಥಪೂರ್ಣವಾದ ಚರ್ಚೆಗೆ ನಾವೆಲ್ಲ ಸಾಕ್ಷಿಯಾದವು. ಹೀಗೆ ಪ್ರತಿ ವಾರ ಹೊಸ ವಿಷಯಗಳೊಂದಿಗೆ ಹೊಸ ಚಿಂತನೆಗಳೊಂದಿಗೆ ಮತ್ತೊಮ್ಮೆ ಎಲ್ಲರೂ ಸೇರೋಣ ಅಂತ ಹೇಳಿ ಎಲ್ಲರಿಗೂ ಶರಣಾರ್ಥಿಗಳು.